ಸಂಗೀತ ನಿರ್ದೇಶಕರು ರಾಘವೇಂದ್ರ ಅವರಿಗೂ ಕೂಡ ಪ್ರೀತಿಯ ಸ್ವಾಗತ. ಸುಮಂತ್ ಆಚಾರ್ಯ ಅವರ ಛಾಯಾಗ್ರಹಣ, ಬೆಂಗಳೂರು, ಉಡುಪಿ, ಮಂಗಳೂರಿನಲ್ಲಿ ಸಿನಿಮಾನ ಶೂಟ್ ಮಾಡಲಾಗಿದೆ. ಮೊದಲನೇದಾಗಿ ಸಿನಿಮಾದ ಹಾಡು ನೋಡ್ಕೊಂಡ್ ಬರೋಣ. ಸುಧಾಕರ್ ಸರ್ ಹಾಗೇನೆ ನಮ್ಮ ಮೋಕ್ಷ ಸರ್ ಮಾರ್ಗದರ್ಶನದ ಮೇಲೆ. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನಾನು ಮೋಸ್ಟ್ಲಿ ನಿಮಗೆ ಪರಿಚಯ ಇರ್ಬೋದೇನೋ, ಸೋಡಾಬುಟ್ಟಿ ಸಿನಿಮಾ ಮಾಡಿದ್ದೆ, ಸೋತೋಯ್ತು. ಈಗ ನಂದು ಸೆಕೆಂಡ್ ಅಟೆಂಪ್ಟ್ ಅಮೃತ ಅಂಜನ್ ಅಂತ. ಲೈಕ್ ಇವಾಗ ನೀವು ಸಾಂಗ್ಸ್ ನೋಡಿದ್ರೆ, ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ಈ ಸಾಂಗ್ಸಿಗೆ ನನ್ನ ಶಾರ್ಟ್ ಫಿಲ್ಮ್ಸ್ ಅಲ್ಲೂ ಕೂಡ ನನ್ನ ತಾಯಿ ಬಗ್ಗೆ ತುಂಬಾ ಯೂಸ್ ಮಾಡ್ತೀನಿ. ಒಂದೇ ನಿಮಿಷ ಸರ್. ಸರ್ ಇಲ್ಲಿ ನಮ್ಮ ಫೋನ್ ಇಟ್ಕೊಂಡು ಇವರು ಒಂಚೂರು ಡೌನ್ ಮಾಡ್ಬೇಕಂತ ಹಿಂದೆ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಮಾತಾಡಿ. ಓಕೆನಾ? ಲೈಕ್ ನಾನೇನಂದ್ರೆ ಶಾರ್ಟ್ ಫಿಲ್ಮ್ಸ್ ಅಲ್ಲೆಲ್ಲ ನನಗೆ ನಮ್ಮ ತಾಯಿ ತಂದೆ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ. ಸೊ ಒಂದೇ ಒಂದು ಇನ್ಸ್ಪಿರೇಷನ್ ಏನಂದ್ರೆ, ನಾವು ಚಿಕ್ಕವರು ಇರ್ಬೇಕಾದ್ರೆ ನಮ್ಮ ತಂದೆ ನಮ್ಮ ತಾಯಿನ 4 ವರ್ಷಗಳ ಕಾಲ ಅಡುಗೆ ಮನೇಲಿ ಕೂಡಕ್ಕೆ ಹೋಗ್ತಾ ಇದ್ರು. ಆಲ್ಮೋಸ್ಟ್ ಏನಿಲ್ಲ ನಾವು ಆ ಚಿಕ್ಕವರು ಇರ್ಬೇಕಾದ್ರೆ ನಮ್ಗೆ ಅದ್ರ ವ್ಯಾಲ್ಯೂಸು ಏನು ಗೊತ್ತಿರಲಿಲ್ಲ. ನಮ್ಮ ತಾಯಿಗೆ ಮೈ ತುಂಬ ಜಾಸ್ತಿ ಮಾರ್ಕ್ಗಳಿವೆ, ಯಾಕಂದ್ರೆ ನಮ್ಮ ತಂದೆ ಮಾಡಿರೋದು. ಸೊ ನಮ್ಗೆ ಅದ್ರ ವ್ಯಾಲ್ಯೂ ಗೊತ್ತಾಗ್ಲಿಲ್ಲ. ಇವಾಗ ನಮ್ಗೆ ಮಕ್ಳು ಹುಟ್ಟಿ, ಸೊ ಇದು ಜೀವನ ಅನ್ನೋದು ಸೈಕಲ್ ಇದ್ದಂಗೆ. ಸೊ ನನಗೆ ಈಗ ನಮ್ಮ ತಾಯಿ ಎಷ್ಟು ದೊಡ್ಡವರು, ಅಷ್ಟು ವರ್ಷ ಟಾರ್ಚರ್ ಕೊಟ್ರು ಕೂಡ ನಮ್ಮ ಮಕ್ಳಿಗೋಸ್ಕರ ಅವ್ರು ಯಾವತ್ತೂ ನಮ್ಮನ್ನು ಬಿಟ್ಟೋಗ್ಲಿಲ್ಲ. ಸೊ ಅವರೇ ನಮಗೆ ಈ ಸಾಂಗ್ ಮಾಡಕ್ಕೆ ದೊಡ್ಡ ಇನ್ಸ್ಪಿರೇಷನ್. ಆಮೇಲೆ ಲೈಕ್ ನಾವಿವಾಗ ಶಾರ್ಟ್ ಫಿಲಮ್ಸ್ ಇಂದ ಬಂದಿದೀವಿ ಅಂತ ಎಲ್ಲ ಹೇಳ್ತೀರಾ. ನೀವು ಒಂದ್ಸಲ ನಮ್ಮ ಶಾರ್ಟ್ ಫಿಲಮ್ ಮಾಡಿದ್ರೆ ಸ್ವಲ್ಪ ಪ್ರೊಫೆಷನಲ್ ಆಗಿ ಮಾಡ್ತೀವಿ, ತುಂಬಾ ಖರ್ಚು ಮಾಡ್ತೀವಿ. ಮತ್ತೆ ನಮ್ಗಂತಾನೆ ಒಂದ್ ಸ್ವಲ್ಪ ಆಡಿಯನ್ಸ್ ಇದ್ದಾರೆ. ಮತ್ತೆ ನಾವು ಯಾವುದೇ ಓವರ್ ಕಾನ್ಫಿಡೆನ್ಸ್ ಅಲ್ಲೂ ಕೂಡ ಇಲ್ಲ. ಇವಾಗ ಏನಂದ್ರೆ ಶಾರ್ಟ್ ಫಿಲಮ್ ನಮ್ದು ಏನು ಲೈಕ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನಮ್ ವ್ಯೂವರ್ಸ್ ಏನಿದ್ದಾರೆ, ನಾವು ಬಿಟ್ರೆ ಮಿಲಿಯನ್ ನೋಡುತ್ತೆ, ಅವರೆಲ್ಲ ಬರ್ತಾರೆ ಅನ್ನೋ ಓವರ್ ಕಾನ್ಫಿಡೆನ್ಸ್ ಅಲ್ಲೂ ಇಲ್ಲ. ನೀವು ಒಂದ್ಸಲ ಲೈಕ್ ಸಿನಿಮಾ ನೋಡಿ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, 40 ರಿಂದ 50 ಸಲ ನೀವು ನಗ್ತೀರಾ, ಮನ್ಸಾರೆ ನಗ್ತೀರಾ. ಮತ್ತೆ ಇನ್ನೊಂದ್ ಏನಂದ್ರೆ, ನಿಮ್ಗೆ ಸಿನಿಮಾ ನೋಡಿದಾಗ ಯಾರು ಮಾಡಿದ್ದಾರೆ ಸುಧಾಕರ್ ಗೌರವ್, ನಿಮ್ಗೆ ಹೊಸಬರಂತ ಅನ್ಸೋದೇ ಇಲ್ಲ. ತುಂಬಾ ಎಫರ್ಟ್ ಹಾಕಿ ಮಾಡಿದ್ದಾರೆ. ಲೈಕ್ ಏನಂದ್ರೆ ನಮ್ಗೆ ಯಾವ ಸ್ಟಾರ್ಗಳು ಸಪೋರ್ಟ್ ಮಾಡಲಿಲ್ಲ. ಸೊ ಅಟ್ಲೀಸ್ಟ್ ನಾನು ಟ್ರೈಲರ್ ತೋರಿಸ್ತೀನಿ ನಿಮ್ಗೆ ಟ್ರೈಲರ್ ದಮ್ ಇದೆ, ಚೆನ್ನಾಗಿ ಮಾಡಿದ್ದಾರೆ ಹುಡುಗರು. ಏನಾದ್ರು ಇದೆ ಅಂತ ಅನ್ಸಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ಯಾಕಂದ್ರೆ ನಮ್ಗೆ ಪ್ರಮೋಷನ್ ಅಂತ ಏನು ಬಜೆಟ್ ಇಲ್ಲ, ನಂಗೆ ಗೊತ್ತಿಲ್ಲ ಏನ್ ಮಾತಾಡ್ಬೇಕು ಅಂತ. ಸೊ ಒಂದ್ಸಲ ನಾನು ಟ್ರೈಲರ್ ನಿಮ್ಗೆ ನಾನು ಹೇಳ್ತೀನಿ, ನೀವು ಒಂದ್ಸಲ ಬಂದು ಟ್ರೈಲರ್ ಇಲ್ಲ ಹುಡುಗರು ಚೆನ್ನಾಗಿ ಮಾಡಿದ್ದಾರೆ, ಏನಾದ್ರು ಸಪೋರ್ಟ್ ಮಾಡ್ಬೇಕು ಅಂದ್ರೆ ದಯವಿಟ್ಟು ಮಾಡಿ. ನಾನು ಸೋಡಾಬುಟ್ಟಿಲು ಒಂದೇ ಮಾತು ಹೇಳಿದ್ದೆ, ಸಿನಿಮಾ ಕೆಪಾಸಿಟಿ ಇದ್ರೆ ಸಪೋರ್ಟ್ ಮಾಡಿ. ಏನು ಮಾಡ್ತೀರಾ, ನಾವೇನೋ ಸುಮ್ಮನೆ ಮಾತಾಡ್ತಾ ಇದೀವಿ ಅಂದ್ರೆ ದಯವಿಟ್ಟು ಸಪೋರ್ಟ್ ಮಾಡ್ಬಿಡಿ. ಥ್ಯಾಂಕ್ ಯು. ಅಲ್ಲ, ಯಾರು ಸ್ಟಾರ್ಗಳನ್ನ ಅಪ್ರೋಚ್ ಮಾಡಿದ್ರಾ ಹೇಗೆ? ಸರ್ ಅದೇ ಇಷ್ಟು ಬೇಡ ಸರ್, ನಾವಿನ್ನು ಚಿಕ್ಕವರು, ಆದ್ರೆ ಹೇಳೋ ಅವಶ್ಯಕತೆ ಅದು ಬೇಡ. ನೋಡೋಣ, ನಮ್ಗೆ ಏನಾದ್ರು ನಮ್ಗೆ ಆಡಿಯನ್ಸ್ ಏನಾದ್ರು ನೋಡಿ ಇಷ್ಟಪಟ್ಟು ಅವರೇ ನಮ್ಮನ್ನ ಏನಾದ್ರು ಮುಂದೆ ಬೆಳೆಸಿದ್ರೆ ಅದೇ ನಮ್ಗೆ ದೊಡ್ಡದು ಅಂತ ಅಷ್ಟೇ ಸರ್. ಇಲ್ಲ ಹಂಗಂತಲ್ಲ ಸರ್. ಇವಾಗ ನಾರ್ಮಲ್ ಆಗಿ ಏನಂದ್ರೆ, ಇವಾಗ ನಾವು ಯೂಟ್ಯೂಬ್ ಅಲ್ಲಿ ಏನೋ ಒಂದ್ ಸಣ್ಣ ಪುಟ್ಟ ಹೆಸರು ಮಾಡಿದೀವಿ. ನಮ್ಗಿಂತ ಚಿಕ್ಕವ್ರು ಏನಾದ್ರು ಬಂದಾಗ ನಾವು ಇದು ಲೈಕ್ ಏನಂದ್ರೆ ಸರ್, ಒಂದು ಸೈಕಲ್ ಇದ್ದಂಗೆ. ನಾವು ಸಣ್ಣದಾಗಿ ಒಂದು ಆಸೆ ಅಷ್ಟೇ, ಯಾರಾದ್ರೂ ಬಂದು ಒಂದ್ ಸಣ್ಣ ಸಪೋರ್ಟ್ ಮಾಡಿ. ನಾವೆಲ್ಲ ಏನು ಎಲ್ಲ ಕಡೆ ಒಂದೇ ಕೇಳೋದು ಸರ್, ಕಂಟೆಂಟ್ ತೋರಿಸ್ತೀವಿ. ಇದು ಕೆಪಾಸಿಟಿ ಇದೆಯಾ, ಅವ್ರಿರೋ ಹೆಸರಿಗೆ ಬಂದು ನೋಡಿ, ಇದ್ರಲ್ಲಿ ಏನಾದ್ರು ಕಂಟೆಂಟ್ ಇದ್ರೆ ಸಪೋರ್ಟ್ ಮಾಡಿ, ಇಲ್ಲಾಂದ್ರೆ ಬೇಡ. ನಾವು ಹಂಗೆ ಹೋಗೋದು ಎಲ್ಲರ ಹತ್ರನು. ಹೌದು ಸರ್, ನೀವು ಕರೆಕ್ಟ್, ನೀವು ಹೇಳೋ ಮಾತು ಖಂಡಿತ. ಬಟ್ ಒಂದು ರೆಕಗ್ನಿಷನ್ ಅಂತ ಇದೆ ನಿಮ್ಗೆಲ್ಲರಿಗೂ. ಒಂದು ಯೂಟ್ಯೂಬ್ ಅದು ಏನಾಗಿರ್ಲಿ, ಬಟ್ ನಿಮ್ಗೆ ಎಲ್ಲ ಒಂದು ರೆಕಗ್ನಿಷನ್ ಇದೆ. ನೀವೇ ಧೈರ್ಯವಾಗಿ ಇದು ಮಾಡ್ಬೋದು. ಯಾಕೆ ಬೇರೆಯವ್ರ ಮೇಲೆ ಯಾಕೆ ಡಿಪೆಂಡೆನ್ಸಿ ಅಂತ ನನಗೆ ಗೊತ್ತಾಗ್ತದೆ ಸರ್. ಅದು ಏನಂದ್ರೆ ಅಂದ್ರೆ ಅದೇ ಸರ್, ಇವಾಗ ಲೈಕ್ ಯೂಟ್ಯೂಬ್ ನಮ್ಗೆ ಎಲ್ಲೇ ಹೋದ್ರು ಅಷ್ಟೇ, ನಿಮ್ಗೆ ಪ್ರಮೋಷನ್ಸ್ ಬೇಡ, ಅದು ಬೇಡ ಅಂತ ಹೇಳ್ತಾರೆ ಸರ್. ಆದ್ರೂ ನೀವು ಸುಮ್ಮನೆ ಇವಾಗ ಲೈಕ್ ನಮ್ಗೆ ಶಾರ್ಟ್ ಫಿಲ್ಮ್ ಮೇಕರ್ಸ್ ಅಂತ ಹೇಳಿದಾಗ ನನ್ಗೆ ಒಂದೇ ಒಂದು ಎಕ್ಸಾಂಪಲ್ ಲೈಕ್ ಬರುತ್ತೆ. ಒಂದು ಟ್ರೈಲರ್ ಕೂಡ ಹಿಟ್ ಆಗೋದು ಯೂಟ್ಯೂಬ್ ಅಲ್ಲಿ, ಅವಾಗಲೇ ಜನ ಥಿಯೇಟರ್ ತುಂಬೋದು. ಇವಾಗ ನಮ್ದು ಅಷ್ಟೇ ಸಿಂಪಲ್. ಇವಾಗ ಲೈಕ್ ನಾವೇನ್ ಯೂಟ್ಯೂಬ್ ಅಲ್ಲಿ ನಾವೇನ್ ತೋರಿಸ್ತೀವಿ ಅದಿಷ್ಟ ಆದ್ರೆ ಇದು ಮಾಡಿದ್ರೆ, ಇವಾಗ ನಾವು ಸಾಂಗ್ ಮಾಡಿದೀವಿ ಸರ್, ನೀವೇ ಲೈಕ್ ಮನ್ಸಾರಿ ಹೇಳಿ ಸರ್. ಯಾಕಂದ್ರೆ ನಾವು ಇದಕ್ಕೆ ಎಫರ್ಟ್ ಹಾಕಿ ಮಾಡಿದೀವಿ. ಎಫರ್ಟ್ ಇಲ್ದಿರ ಏನು ಮಾಡಿಲ್ಲ. ರಿಹರ್ಸಲ್ಸ್ ಚೆನ್ನಾಗಿ ಮಾಡಿದೀವಿ, ಪ್ರತಿಯೊಂದು
ನ್ಯಾಚುರಲ್ ಫೈಟ್ಸ್ ಮಾಡಿದೀವಿ. ನ್ಯಾಚುರಲ್, ನಾವು ಎಕ್ಸಾಜುರೇಷನ್ ಆಕ್ಟಿಂಗ್ ಮಾಡೋದೇ ಇಲ್ಲ ಸರ್. ಯಾಕಂದ್ರೆ ನಾವು 3 months ರಿಹರ್ಸಲ್ ಮಾಡಿದೀವಿ. ಅಂದ್ರೆ ನಾನೇನ್ ಹೇಳೋದಂದ್ರೆ ಸರ್, ಕರೆಕ್ಟ್ ನೀವೇನ್ ಹೇಳ್ತೀರಾ, ಕಂಟೆಂಟ್ ಇದ್ರೇನೆ ಓಡೋದು. ಬಟ್ ಈಗಿನ ಪರಿಸ್ಥಿತಿಲಿ ಏನಾಗ್ಬಿಟ್ಟಿದೆ ಅಂದ್ರೆ ಸರ್, ಒಂದ್ ಥಿಯೇಟರ್ ಬಾಡಿಗೆ 3.5 ಲಕ್ಷ ಕೇಳ್ತಾರೆ ಸರ್. ನಾವು ಒಂದ್ ಥಿಯೇಟರ್ನ ಹೋಲ್ಡ್ ಮಾಡ್ಕೋಬೇಕು. ಇವಾಗ ಇವಾಗ್ಲೂ ನಾನು ಒಂದ್ ಮಾತು ಹೇಳ್ತೀನಿ ಸರ್, ಈ ಸಿನಿಮಾ ಸೋತ್ರೆ ಇದು ನನ್ನ ಕೊನೆ ಸಿನಿಮಾ ಆಗುತ್ತೆ ಅಂತ. ಅಂದ್ರೆ ನಾನು ಯಾರು ಪ್ರೊಡ್ಯೂಸರ್ ಸಿನಿಮಾ ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ಬೇರೆಯವ್ರು ಹಾಕೋ ದುಡ್ಡಿಗೆ ನಾವು ಅವ್ರನ್ನ ಯಾಕೆ ಮುಳುಗಿಸ್ಬೇಕು, ನಾವೇ ಮಾಡ್ಕೊಳ್ಳೋಣ. ನಾವು ಅವ್ರಿಗೆ ಸ್ಟ್ರೆಸ್ ಮಾಡ್ಬೇಕು. ನಾವೇ, ದೇವ್ರು ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಶಕ್ತಿ ಕೊಟ್ಟಿದ್ದಾರೆ, ನಾನೇ ಇನ್ಮೇಲೆ ಸಿನಿಮಾ ಮಾಡ್ಕೊಂಡು ಹೋಗ್ತೀನಿ. ಇದಂತೂ ಖಂಡಿತ. ಮತ್ತೆ ಇನ್ನೊಂದು ಸಿನಿಮಾ ಏನೋ, ಇವಾಗ ನಾನು ಮಾಡಿರೋ ಸಿನಿಮಾಗೆ ಒಂದು ಪ್ರೊಡ್ಯೂಸರ್ ಸಿಗ್ತಾರೆ ಸರ್. ಬಟ್ ಇದಕ್ಕಿಂತ ನಾವೇನ್ ದುಡ್ಡು ಹಾಕಿರ್ತೀವಿ ಅದಕ್ಕಿಂತ ₹1 ಜಾಸ್ತಿ ಬಂದ್ರೆ ನಾನು ಬೇರೆಯವ್ರಿಗೆ ಸಿನಿಮಾ ಮಾಡ್ತೀನಿ, ಇಲ್ಲ ಅಂದ್ರೆ ನಾನೇ ಮಾಡ್ಕೊಳ್ತೀನಿ. ಸರ್ ಜಯಣ್ಣ ಅವರು ಹಾ ಸರ್ ಎಲ್ಲ ಮಾತಾಡಿದ್ದೀವಿ. 30ಕ್ಕೆ ಸಿನಿಮಾ ರಿಲೀಸ್. ಹೌದು ಹೌದು ಸರ್, ನಮ್ಗೆ ಆಕ್ಚುಲಿ ನೀವ್ ಹೇಳಿದ ಫೀಡ್ಬ್ಯಾಕ್ ಬಂದಿದೆ, ನಾವು ಅದನ್ನೇ ಕಾನ್ಸಂಟ್ರೇಟ್. ಆಕ್ಚುಲಿ ಇವಾಗ ಏನಂದ್ರೆ ಮಲ್ಟಿಪ್ಲೆಕ್ಸ್ ಏನಾಗಿದೆ ಅಂದ್ರೆ ಸರ್, ನಾನ್ ಕೇಳಿದೆ, ಎಲ್ಲರೂ ಕೇಳೋ ತಾನೇ ಕೇಳಿದೆ, ಪ್ರೈಮ್ ಶೋ ಏನಾದ್ರು ಒಂದ್ ಕೊಡಿ. ಅವ್ರು ನಾರ್ಮಲ್ ಆಗಿ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಕಿತ್ಬಿಸಾಕ್ತಾರೆ ಸರ್. ಓಕೆ, ಅದೇನು ಅದ್ರಲ್ಲಿ ಏನ್ ತಪ್ಪಿಲ್ಲ ಸರ್. ಇವಾಗ ನಮ್ಗೆ ಏನೋ ಸಿನಿಮಾ ಮಾಡಿದೀವಿ, ಚೆನ್ನಾಗಿದೆ, ನಮಗ್ ಚೆನ್ನಾಗಿದೆ, ಬೇರೆಯವ್ರು ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಲೆಕ್ಕ. ನಾನು ಬಂದು ನಾಳೆ ರೀಸನ್ ಹೇಳಲ್ಲ, ಇಲ್ಲ ಸರ್ ಜನಕ್ಕೆ ಸಿನಿಮಾ ನೋಡಕ್ ಬಂದಿಲ್ಲ, ನಾನು ಹೇಳೋನೇ ಅಲ್ಲ ಸರ್. ನಾನು ಸೋಡಾ ಬುಡ್ಡಿಲಿ ಹೇಳಿಲ್ಲ, ಈಗಲೂ ನಾನು ಇದು ಹೇಳಲ್ಲ. ಅದು ನಾನು ಮಾಡೋದೇ ಇಲ್ಲ ಅಂತ ಕೆಟ್ಟ ಕೆಲಸ. ಸೊ ಅಂದ್ರೆ ನಾವು ಪ್ರೈಮ್ ಶೋ ಕೇಳಿದ್ವಿ, ಪ್ರೈಮ್ ಶೋ ನಾರ್ಮಲ್ ಆಗಿ ಯಾರಿಗೂ ಸ್ಟಾರ್ಟಿಂಗ್ ನಾವು ಇದಕ್ಕೆ ಕೊಡಲ್ಲ. ಸೊ ಒಂದು ರಿಕ್ವೆಸ್ಟ್, ಅದಕ್ಕೆ ನಾವೇನಾದ್ರು ಪೇಡ್ ಪ್ರೀಮಿಯರ್ ಮಾಡಬೇಕು ಅಂತ ಅನ್ಕೊಂಡಿದೀವಿ, ಅದು ಮಾಡ್ತೀವಿ ಸರ್. ವೆಂಕಟೇಶ್ ಕುಲಕರ್ಣಿ ಅಂತ ಅವ್ರನ್ನ ಕರ್ಸೋದ್ ಮರ್ತೋದೆ, ತುಂಬಾ ಚೆನ್ನಾಗಿ ಬರ್ತಿದ್ದಾರೆ. ಅವರು ಬಂದಿಲ್ಲ, ಸೊ ಅವ್ರಿಗೆ ಏನೇ ಕ್ರೆಡಿಟ್ಸ್ ಇದ್ರು ದಯವಿಟ್ಟು ಅವ್ರಿಗೆ ಕೊಡಿ ಸರ್. ವೆಂಕಟೇಶ್ ಕುಲಕರ್ಣಿ ಅಂತ. ನಮ್ಮ ಸಿನಿಮಾ ಅಮೃತ ಅಂಚನ್ ಸಿನಿಮಾದಲ್ಲಿ ಎಲ್ಲ ಸಾಂಗ್ಸ್ ಅವರೇ ಬರ್ತಿರೋದು. ಬಟ್ ಇದು ತುಂಬಾ ಲೈಕ್ ಏನಂದ್ರೆ 1 week ಟೈಮ್ ತಗೊಂಡು ಬರ್ತಿರೋದು ಈ ಸಾಂಗು. ಸರ್ ಇದರಲ್ಲಿ 3 ಹಾಡಿದೆ. ಬಟ್ ಏನಂದ್ರೆ ನಾವು ಯೂಸ್ ಮಾಡಿರೋದು 2 ಹಾಡು, 2.5 ಸಾಂಗ್ ಅಂತ ಹೇಳ್ಬೋದು ಸರ್. ಒಂದ್ ಸಣ್ಣ ಬಿಟ್ ಯೂಸ್ ಮಾಡಿದೀವಿ, ಬಿಟ್ ಸಾಂಗಿಗೆ ಅರ್ಧ ಅಂತ ಹೇಳ್ತಾ ಇದ್ದೀನಿ. ಸೊ ಒಂದು ಲೈಕ್ ಏನಂದ್ರೆ ಒಂದು ಕಾಲೇಜ್ ಸಾಂಗ್ ಇದೆ, ಮತ್ತೆ ತಂದೆ ಜಾಸ್ತಿ ಇದೆ. ಮತ್ತೆ ಒಂದೇ ಒಂದು ವಿಷಯ ಹೇಳಲೇಬೇಕು ಸರ್, ಇದು ನವೀನ್ ಸರ್ ಆಕ್ಚುಲಿ ಇವನು ಬಸ್ ಹತ್ತು ಹೋಗ್ಬೇಕಾದ್ರೆ ನವೀನ್ ಸರ್ ಒಂದು ಆಕ್ಟ್ ಮಾಡಿದ್ದಾರೆ, ಅಳ್ತಾರೆ. ನಾನು ಸೆಟ್ಟಲ್ಲಿ ಹತ್ಬಿಟ್ಟೆ ಸರ್. ಅಂದ್ರೆ ಅಷ್ಟು ಎಮೋಷನ್. ನಮ್ಮ ತಂದೆ ನಂಗೆ ನೆನಪಾಗ್ಬಿಟ್ರು. ಅಂದ್ರೆ ನಮ್ಮ ತಂದೆ ಬಂದು ನಮ್ಮ ತಾಯಿ ಕೆಟ್ಟವರು, ಬಟ್ ಮಕ್ಕಳಿಗೆ ಕೆಟ್ಟವರಾಗಿರ್ಲಿಲ್ಲ. ಸೊ ಅದರಿಂದ ನಮ್ಮ ತಂದೆ ನೆನಪಾಯ್ತು. ನಂಗೆ ಅನಿಸ್ತು, ನಿಮ್ಗೆ ನೋಡೋರ್ಗೆ ಏನ್ ಅನ್ಸುತ್ತೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ನನ್ ಮನ್ಸಲ್ಲಿ ಏನ್ ಅನ್ಸುತ್ತೆ ಅದೇ ಹೇಳಿದೆ. ಹೌದು ಸರ್. ಮತ್ತೆ ಇನ್ನೊಂದು ಏನಂದ್ರೆ ಅವ್ರು ಗ್ಲಿಸರಿನ್ ಹಾಕಲ್ಲ, ಅವ್ರ ಮೇಕಪ್ ಅವರೇ ಮಾಡ್ಕೊಳ್ತಾರೆ ಸರ್. ನನ್ನ ಲೈಫ್ ಅಲ್ಲಿ ನೋಡಿರುವಂತ ಅದ್ಭುತ ಖಂಡಿತ ಹೇಳ್ತೀನಿ. ಸರ್ ಈ ಸಿನಿಮಾದಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ ಸರ್. ಎಮೋಷನ್ಸ್ ಮತ್ತೆ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಮತ್ತೆ ಇದ್ರೆಲ್ಲ ಗ್ಲಿಸರಿನೇ ಇಲ್ಲ ಸರ್. ಮತ್ತೆ ನೋ ರಿಹರ್ಸಲ್. ಇದಕ್ಕೆಲ್ಲ ನಾವು ಹುಡುಗರೆಲ್ಲ ರಿಹರ್ಸಲ್ ಮಾಡ್ಕೊಂಡ್ ಬಂದಿದ್ವಿ, ಅವ್ರಿಗೆ ರಿಹರ್ಸಲ್ ಇರ್ಲಿಲ್ಲ. ನನ್ಗೆ ಈ ಸೀನ್ ನಾನು ಸೆಟ್ ಅಲ್ಲಿ ಹತ್ಬಿಟ್ಟೆ. ಇದು ಮಲ್ಪೆಲ್ ನಡೆದಿದ್ದು ಈ ಸೀನ್, ನಂಗೆ ಕಣ್ಣಲ್ಲಿ ಬಂದ್ಬಿಡ್ತು ಸರ್. ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ ಸರ್, ಸಿನಿಮಾ ಒಂದು 80% ಕಾಮಿಡಿನೇ. ಅಂದ್ರೆ ನಿಮ್ಗೆ ನಗ್ತಾ ಫಸ್ಟ್ ಹಾಫ್ ಅಂತೂ ನೀವು ಲೈಕ್ ಸ್ಮೈಲ್ ಮಾಡ್ಕೊಂಡೇ ಸಿನಿಮಾ ನೋಡ್ತೀರಾ. ಅಂದ್ರೆ ಇದ್ರ ಈ 3 ಜೋಡಿಲಿ ಅಮೃತ ಅಂಜನ್ ಜೋಡಿ ಯಾವುದು ಸರ್? ಒಂದೇ ನೇರವಾಗಿ ಹೇಳ್ತೀನಿ ಸರ್. ಲೈಕ್ ಏನಂದ್ರೆ ನಾವು ಅಮೃತ ಅಂಜನ್ ಅಂತ ಇಟ್ಟಿದ್ವಿ, ನಮ್ಗೆ NOC ಸಿಗ್ಲಿಲ್ಲ ಸರ್. ಇವಾಗ ಅದು ಸೌಂಡಿಂಗ್ ಹಂಗ್ ಬರ್ಲಿ ಅಂತ ಹಂಗ್ ಇಟ್ಟಿದೀವಿ. ಅದಕ್ಕೂ ಇದಕ್ಕೂ ಯಾವ್ದೇ ತರದ ಸಂಬಂಧ ಇಲ್ಲ. ಆಮೇಲೆ ಈ ಸಿನಿಮಾ ನೋಡಿದ್ಮೇಲೆ ಎಲ್ಲಿ ಅಮೃತ ಎಲ್ಲಿ ಅಂಜನ್ ಅಂತ ಕೇಳಿದ್ರೆ ಮೋಸ್ಟ್ಲಿ ನಾನು ಸಿಗಲ್ಲ ಅನ್ಸುತ್ತೆ ಅಲ್ಲಿ. ಅದಕ್ಕೆ ಆನ್ಸರೇಬಲ್ ನಮ್ಗೆ ಇಲ್ಲ ಸರ್. ಅದೊಂದೇ ಒಂದು ಕಾರಣಕ್ಕೆ ಯೂಸ್ ಮಾಡ್ಕೊಂಡಿದೀವಿ ಅಷ್ಟೇ ಸರ್. ತುಂಬಾ ಟ್ರೈ ಮಾಡಿದ್ವಿ ಸರ್. ಇಮೇಲ್ ಮಾಡಿದ್ವಿ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲಾನು ಕೇಳಿದ್ವಿ. ಎಲ್ಲೂ ಅವ್ರು ರೆಸ್ಪಾಂಡ್ ಮಾಡಕ್ಕೆ ಲಾಯರ್ ಕಡೆಯಿಂದಾನು ಹೇಳಿಸಿದ್ವಿ ಸರ್, ಬಟ್ ಅವ್ರು ರೆಸ್ಪಾಂಡೇ ಮಾಡ್ಲಿಲ್ಲ. ಯಾರಿಗೋ ಬ್ರೋಕರ್ ಥ್ರೂ ಟ್ರೈ ಮಾಡಿದ್ವಿ, 3 ಲಕ್ಷ ಫ್ರಾಡ್ ಮಾಡಿದ್ವಿ. ಈ ತರದೆಲ್ಲ ಆಯ್ತು. ಮತ್ತೆ ನಾರ್ಮಲ್ ಆಗಿ ನಮ್ಮ ಟೀಮ್ ನ ಸರ್, ನಾವ್ ಎಷ್ಟೇ ದೊಡ್ಡ, ನಾವು ಅಮೃತಾಂಜನ್ಗಿಂತ ಇನ್ನೂ ವ್ಯೂಸ್ ಇರುವಂತ ಶಾರ್ಟ್ ಫಿಲ್ಮ್ಸ್ ನಾನು ಮಾಡಿದ್ದೀನಿ. ಬಟ್ ಆದ್ರೂ ಅಮೃತಾಂಜನ್ ಟೀಮ್ ಅಂತಾನೆ ಕರೀತಾರೆ ಸರ್ ಇದುವರೆಗೂ. ಎಲ್ಲ ಆಯ್ತು ಸರ್, ಒಂದು 4 months ಇದೆ ಅದೇ ಹೇಳ್ತಿರೋದು ಸರ್. ನಾನು ಹೇಳ್ದಲ್ಲ ಸಿನಿಮಾಗೆ ಹೊಸಬ್ರು ಅಂತ. ಸೊ ಈ ವಿಷಯಗಳಲ್ಲೇ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಆಗ್ಲಿಲ್ಲ ನಮಗೆ ಸರಿಯಾಗಿ. ಮೇ ಬಿ ಅವ್ರೇನಾದ್ರೂ ಈ ಸಿನಿಮಾ ನೋಡಿದ್ರೆ ಅವರೇ 1 ಕೋಟಿ ದುಡ್ಡು ಕೊಡ್ಬೇಕು ನಮಗೆ. ಅವರೇ ಕೊಡ್ತಾರೆ ಮೋಸ್ಟ್ಲಿ ಸಿನಿಮಾ ನೋಡಿದ್ರೆ. ನಮ್ಮ ಬ್ರ್ಯಾಂಡ್ ಇಷ್ಟೊಂದು ಪ್ರಮೋಟ್ ಆಯ್ತಲ್ಲ ಅವರಿಂದ.
Yes. ಅವ್ರು ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ಸರ್, ನೋಡಿದ್ಮೇಲೆ ಸುಮ್ಮನೆ ಸಾಕು. ನೀವು ಕಾಮಿಡಿ ಅಂದ್ರಲ್ಲ, ಹಾ, ಸರ್. ಕಥೆಗೆ ಪೂರಕವಾಗಿದೆಯಾ ಅಲ್ಲ ಸುಮ್ಮನೆ ಕಾಮಿಡಿ? ಸರ್ ಇಲ್ಲ, ಅದೇ ನಾನು ಹೇಳ್ತಾ ಇರೋದು ಸರ್. ಇವಾಗ ನಾರ್ಮಲ್ ನಾನು ಬಿಟ್ರೆ ಒಂದಿನಕ್ಕೆ ಬಿಟ್ರೆ ಒಂದಿನಕ್ಕೆ 10 ಲಕ್ಷ ವ್ಯೂಸ್ ಹೋಗ್ಬಿಡುತ್ತೆ ಸರ್. ಬಿಕಾಸ್ ಆಫ್ ಏನಂದ್ರೆ ನಾವು ಫ್ಯಾಮಿಲಿ ಲೈಫಲ್ಲಿ ನಡೆಯುವಂತ, ನಂದು ಜಾಯಿಂಟ್ ಫ್ಯಾಮಿಲಿ ಇದ್ದಿತ್ತು ಫಸ್ಟ್. ನಾನು ನಮ್ಮ ತಂದೆ ಅಣ್ಣ ತಮ್ಮಂದಿರೆಲ್ಲ ಒಟ್ಟಿಗೆ ಇದ್ದಿದ್ದು. ಅಲ್ಲಿ ನಡೆಯುವಂತ ಫ್ಯಾಮಿಲಿ ಕಂಟೆಂಟ್ಸ್ ನ ಹಾಕಿದ್ದೀನಿ. ಮತ್ತೆ ಈ ಸಿನಿಮಾನು ಅಷ್ಟೇ ಸರ್, ಏನು ನಿಮ್ಗೆ ವಲ್ಗರು ಆ ಥರದ್ದು ಏನು ಇರಲ್ಲ, ಎಲ್ಲರೂ ಕೂತು ಆರಾಮಾಗಿ ನಗ್ಬಹುದು. ಕಾಮಿಡಿ ಅಂದ್ರೆ ಸರ್ ನೀವು ಅದೇ ನಿಮ್ಮ ಮೈಂಡಲ್ಲಿ ಏನಿದೆ ಅದು ನಂಗೆ ಗೊತ್ತು, ಅದು ನಂಗೆ ಎಕ್ಸ್ಪ್ಲೈನ್ ಮಾಡಕ್ ಬರ್ತಾ ಇಲ್ಲ. ನ್ಯಾಚುರಲ್ ಕಾಮಿಡಿ ಸರ್ ಅಷ್ಟೇ, ಸಿಚುವೇಶನಲ್ ಕಾಮಿಡಿ. ನಾನು ಲೈಕ್ ಶಾರ್ಟ್ ಫಿಲಮ್ಸ್ ಅಲ್ಲೂ ಅದೇ ಟ್ರೈ ಮಾಡ್ತೀನಿ. ಅಂದ್ರೆ ಇವಾಗ ಒಬ್ಬ ಬಂದು ನಗ್ಬಿಡ್ತಾನೆ ಅಂದ್ರೆ ಅದು ಕಾಮಿಡಿ ಆಗಲ್ಲ. ಅವ್ನ ಸಿಚುವೇಶನ್ ಅಲ್ಲಿ ಅವ್ನು ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ನಿಮ್ಗೆ ನಗು ಬರ್ಬೇಕು. ಲೈಕ್ ಅದನ್ನ ಸಿಚುವೇಶನ್ ಬೇಸ್ಡ್ ಕಾಮಿಡಿ ಅಂತ ಕರಿತೀವಿ. ಅದನ್ನ ಜಾಸ್ತಿ ಟ್ರೈ ಮಾಡಿದೀವಿ ಸರ್. ನಿಮ್ಗೆ ಸಿನಿಮಾ ನೋಡಿದ್ರೆ ಅಂದ್ರೆ ನಾನೇನ್ ಹೇಳೋದು ಸರ್, ಆಕ್ಚುಲಿ ನಾನು ಸಿನಿಮಾನ ಒಂದು 30 ಸಲ ನೋಡ್ಬಿಟ್ಟಿದ್ದೀನಿ. ಒಂದು 2% ಏನೋ ತಪ್ಪು ನೀವು ಕಂಡುಹಿಡಿಬಹುದು ಅಷ್ಟೇ ಸರ್. ಒಂದು 2ರಿಂದ 3% ತಪ್ಪು ಮಾಡಿದ್ದೀನಿ. ಅದು ಬಿಟ್ರೆ 97% ನಿಮ್ಗೆ ಒಳ್ಳೆ ಸಿನಿಮಾ ಅಂತ ಅನ್ಸುತ್ತೆ ಅಂತ ಫೀಲ್ ನನಗೆ ಆಗುತ್ತೆ ಸರ್. ಓಕೆ, ಧನ್ಯವಾದಗಳು ಡೈರೆಕ್ಟ್ರೆ. Thank you, sir. ತುಂಬ ಎಮೋಷ್ನಲ್ ರೋಲ್ ಕೊಟ್ಟಿದ್ದಾರೆ. ತಾಯಿರಂದ್ರೇನೆ ಎಮೋಷ್ನಲ್ಲು, ಏನು ಸೈಡಲ್ಲಿ ನಗಿಸ್ತಾರೆ ತಾಯಿರು ಅಂದರೂ ತಾಯಿ ವಿಪರೀತ ಎಮೋಷ್ನಲ್ಲು. ಆ ಪಾತ್ರ ನನಗೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಏನು ಹೇಳೋದು, ಭಾಳ ಖುಷಿ ಆಗ್ತಿದೆ. ಬರೀ ಆ ಹಾಡು ನೋಡಿ ತುಂಬ ಎಲ್ಲ ಎಮೋಷ್ನಲ್ ಆದ್ರಿ ಅಂತ ಅನ್ಕೊತೀನಿ. ಬಟ್ ಅದರಲ್ಲೂ ಒಂದು ಸ್ವಲ್ಪ ನಗಿಸಿದ್ದೀನಿ. ನಮ್ಮ ಪಿಕ್ಚರ್ ತುಂಬಾ ಚೆನ್ನಾಗಿದೆ, ವಿಭಿನ್ನವಾಗಿದೆ, ಅಷ್ಟು ಹೇಳಬಲ್ಲೆ. ಏಕೆಂದರೆ ಈಗಿನ ಕಾಲದಲ್ಲಿ ಒಂದು ಕತೆ ತಗೋತು ಅಂತಂದರೆ ಎಲ್ಲ ಸೇಮ್ ಅದೇ ಥರ ಬರುತ್ತೆ ಅಂತ ಒಂದು ಫೀಲಿಂಗ್ ಬರುತ್ತೆ. ಬಟ್ ನಮ್ಮ ಪಿಕ್ಚರು ಸ್ವಲ್ಪ ಕತೆ ವಿಭಿನ್ನವಾಗಿದೆ, ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ. ನೋಡಿ, ನಿಮ್ಮ ಸಪೋರ್ಟ್ ಎಲ್ಲ ಬೇಕು ಅಷ್ಟೇ. ಥ್ಯಾಂಕ್ ಯು ಮಧುಮತಿ ಮೇಡಮ್, ಆಲ್ ದಿ ಬೆಸ್ಟ್ ಅಣ್ಣ. ಸೊ ಹೆಸರಲ್ಲೇ ರೂವಾರಿ ಇದೆ, ಅಮೃತಾಂಜನಲ್ಲಿ ಯಾವ್ದ್ರ ರೂವಾರಿ ಆಗಿದ್ದೀರಾ ನೀವು? ಎಣ್ಣೆ ರೂವಾರಿ ಆಗಿದ್ದೀನಿ. ಥ್ಯಾಂಕ್ ಯು ಮ್ಯಾಮ್. ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅದೇ ಈ ಫಿಲಮ್ಮು ಅಮೃತಾಂಜನ್ ಏನಂದರೆ ನಮ್ಮ ರೆಗ್ಯುಲರ್ ಶಾರ್ಟ್ ಫಿಲಮ್ಸ್ ಏನು ನೋಡಿರ್ತೀರ ಕಾಮಿಡಿ, ಅದಕ್ಕೆ ಮೀರಿದ ಕಾಮಿಡಿ ಅಂತ ಇರುತ್ತೆ. ಏನು ಅಂದರೆ ಈ ಲವರ್ಸ್ಗೆ, ಪೇರ್ಸ್ಗೆ ಸುಧಾಕರ್ ಮತ್ತು ಪಾಯಲ್, ಫ್ಯಾಮಿಲಿ ಆಡಿಯನ್ಸ್ಗೆ ನಮ್ಮ ಗೌರವ್, ಶ್ರೀಭವ್ಯ, ಮತ್ತು ಎಲ್ಲ ಸಿಂಗರ್ಸ್ಗೆ ನಾನು. ಸೊ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ರಿ, ಎಲ್ಲ ಆಡಿಯನ್ನು ಕವರ್ ಮಾಡಿದ್ರಿ. ಪಕ್ಕ ಜಾಮ್ ಪ್ಯಾಕ್ ಆಗಿರುತ್ತೆ. 70% ಕಾಮಿಡಿ, ಒಂದು 20% ಎಮೋಷ್ನಲ್ಲು, ಒಂದು 10% ಸರ್ ಹೇಳ್ದಂಗೆ ಒಂದು ಸ್ವಲ್ಪ ಮಿಸ್ಟೇಕ್ಸು ಲ್ಯಾಗಿ ಹೊಡಿಬೋದು ಅಷ್ಟೇ. ಬಟ್ 70% ಏನು ಕಾಮಿಡಿ ಇದೆಯೋ ಅದಕ್ಕಂತೂ ಹಾರ್ಟ್ಫುಲ್ಲಿ ನಗ್ತೀರ, ಅದಂತೂ ಗ್ಯಾರಂಟಿ. ಇವಾಗ ನೀವೇನು ಸಾಂಗ್, ಎಮೋಷ್ನಲ್ ಸಾಂಗ್ ನೋಡೋದು, ನಾವು ಶೂಟ್ ಮಾಡಬೇಕಂದ್ರೆ ಪ್ರಾಪರಾಗಿ ಹಿಂಗೆ ರೆಡಿ ಆಗಿರಲ್ಲ, ಜಸ್ಟ್ ಸುಮ್ಮನೆ ರಫಾಗಿ ರೆಡಿ ಆಗಿರುತ್ತೆ. ಆ ಟೈಮಲ್ಲೇ ಸೆಟ್ಟಲ್ಲಿ ಸರ್ ಅಂದಂಗೆ ಪಡೀಲ್ ಸರ್ ಆ್ಯಕ್ಟ್ ಮಾಡಬೇಕಂದ್ರೆ ಸೆಟ್ಟಲ್ಲಿ ಡೈರೆಕ್ಟರ್ ಆಗಲಿ ಇನ್ನೊಂದು ಕೆಲವೊಬ್ರು ಕಣ್ಣಲ್ಲಿ ನೀರು ಬಂದ್ಬಿಟ್ಟಿತ್ತು. ಕಣ್ಣಲ್ಲಿ ನೀರು ಬರೋದು ಅಂತ. ಸೊ ಕಿಸಾನ್ ಜಾಮ್ ಎಲ್ಲ ಫೇಮಸ್, ಆ ಥರ ಇರುತ್ತೆ. ಸೊ ಎಮೋಷ್ನಲ್ಲು ಕರೆಕ್ಟಾಗಿ ಮಾಡಿದ್ರಿ, ಕಾಮಿಡಿನೂ ಕ್ಲೀನಾಗಿದೆ. ಸೊ ಎಲ್ಲ ಫ್ಯಾಮಿಲಿ ಅವರು, ಫ್ರೆಂಡ್ಸು ಎಲ್ಲರೂ ಬಂದು ಸಿನಿಮಾ ನೋಡೋಂಥದ್ದು ಅಮೃತಾಂಜನ್. ಸೊ ಜನವರಿ 30ಕ್ಕೆ ಯಾರ್ಯಾರು ಇದೇನಿದು ಪ್ರೆಸ್ ಮೀಟ್ ಯಾರ್ಯಾರು ನೋಡ್ತಾ ಇದ್ರು, ಸೊ ದಯವಿಟ್ಟು ಜನವರಿ 30ಕ್ಕೆ ನಮ್ಮ ಅಮೃತಾಂಜನ್ ಫಿಲಮ್ ಬಂದು ನೋಡಿ, 100% ನಿಮ್ಗೆ ಖುಷಿ ಆಗುತ್ತೆ. ಏನಾದ್ರು ಪ್ರಶ್ನೆ ಇದೆ ಸರ್? ಧನ್ಯವಾದಗಳು ಕಾರ್ತಿಕ್ ಅವರು, ಆಲ್ ದ ಆಗಿದ್ದೀರಿ. ಸಿನಿಮಾದಲ್ಲಿ ಡಾಕ್ಟರ್ ಅಂತ ಕೇಳ್ಪಟ್ಟೆ. ಖಂಡಿತ ಇಲ್ಲ ಮೇಡಮ್, ಯಾರು ಹೇಳಿದ್ರು? ಅಂದ್ರೆ ನಗು ಕೊಡಿಸೋ ಒಂದು ಬೇಜಾರಲ್ಲಿರೋರ್ಗೆಲ್ಲ ನಗು ಕೊಡುವಂತ ಡಾಕ್ಟರ್. ಹೌದು, ತುಂಬಾ ಸೊಗಸಾಗಿ ಮಲಯಾಳಿ ಸ್ಲ್ಯಾಂಗ್ ಅಲ್ಲಿ ಮೇಡಮ್ ಅದು ಜಸ್ಟ್ ಪ್ರಮೋಷನಲ್ ವಿಡಿಯೋಗೋಸ್ಕರ ಗೊತ್ತಾಗಿದೆ ನನಗೆ. ಏನ್ ಹೇಳ್ತೀರಿ ಅಮೃತಾಂಜನ್ ಬಗ್ಗೆ? ಮೇಡಮ್ ಅಮೃತಾಂಜನ್ ಬಗ್ಗೆ ಎಲ್ಲೋದ್ರು ನಾವು ಕೇಳ್ತಾ ಅಂದ್ರೆ ಮಾತಾಡ್ತಾ ಇದೀವಿ ಎಲ್ಲ ಕಡೆ, ಆ ಒಳ್ಳೆ ರೋಲರ್ ಕೋಸ್ಟರ್. ಫಸ್ಟ್ ಆಫ್ ಅಂತೂ ನೀವೆಲ್ಲೂ ಒಂದ್ ಕಡೆನೋ ಮೊದಲನೇದಾಗಿ ಬಂದಿರೋರಿಗೆಲ್ಲ ನಮಸ್ಕಾರ. ಆಮೇಲೆ ನಮ್ಮ ಸಿನಿಮಾನ ಸಪೋರ್ಟ್ ಮಾಡಕ್ಕೆ ಬಂದಿರೋ ಮಾಧ್ಯಮ ಮಿತ್ರರಿಗೆ ಎಲ್ಲಾರ್ಗು ಥ್ಯಾಂಕ್ ಯು ವೆರಿ ಮಚ್. ಯಾಕೆಂದ್ರೆ ನಾವು ಜನನ ರೀಚ್ ಆಗಕ್ಕೆ ಮೇನ್ ಬ್ರಿಡ್ಜ್ ಕಾರಣನೇ ನೀವು. ಸರ್ ಹೇಳ್ದಂಗೆ ಆಗ್ಲೇ ಯಾರು ಸ್ಟಾರ್ಗಳು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಮೇನ್ ಮ್ಯಾಟ್ರು ಸ್ಟಾರ್ಗಳು ಏನಕ್ಕೆ ಸಪೋರ್ಟ್ ಮಾಡಬೇಕು ಅಂದ್ರೆ ಸರ್ ನಾವೊಂದಷ್ಟು ಆಡಿಯನ್ಸ್ಗೆ ರೀಚ್ ಆಗಿದ್ದೀವಿ ಶಾರ್ಟ್ ಫಿಲಮ್ ಮುಖಾಂತರ. ಕೆಲವೊಂದು ಸ್ಟಾರ್ಸ್ಗಳು ಸಿನಿಮಾದಲ್ಲಿ ಸ್ಟಾರ್ಸ್ಗಳಾಗಿ ಅವರು ಆಡಿಯನ್ಸ್ನ ರೀಚ್ ಆಗಿರ್ತಾರೆ. ಸೊ ಅವರು ಕೆಲವೊಬ್ರಿಗೆ ನಂಬಿಕೆ ಮೂಡಿಸಿರ್ತಾರೆ
ಅಂದ್ರೆ ಸಿನಿಮಾ ಚೆನ್ನಾಗಿರುತ್ತೆ ಇದು ನೋಡಿ ಅಂತ. ಸೊ ಅವ್ರ ಬಾಯಲ್ಲಿ ಕೆಲವೊಬ್ರಿಗೆ ಹೇಳಿದಾಗ ಆ ನಂಬಿಕೆಯಿಂದ ಬರೋರು 4 ಜನ ಇರ್ತಾರೆ ಸರ್. ಅಂದ್ರೆ ಈಗ ನಾರ್ಮಲ್ ಆಗಿ ಎಲ್ಲಾ ಸಿನಿಮಾಗೂ ಯಾರೋ ಒಬ್ರು ಸ್ಟಾರ್ ಹೋಗ್ಬಿಟ್ಟು ಟ್ರೈಲರ್ ರಿಲೀಸ್ ಮಾಡೋದು ಏನಕ್ಕೆ ಅಂದ್ರೆ ಓಕೆ ಇವರೊಬ್ರು ಜವಾಬ್ದಾರಿ ಇರುವಂತವ್ರು ಒಂದು ಒಳ್ಳೆ ಸಿನಿಮಾನ ಸಪೋರ್ಟ್ ಮಾಡಕ್ ಬಂದಿದ್ದಾರೆ ಅಂತ. ನಾವು ಹೊಸಬ್ರಲ್ವ ಸರ್, ಅಂದ್ರೆ ಸಿನಿಮಾ ದೊಡ್ಡ ಸ್ಕ್ರೀನ್ ಹೊಸಬ್ರನ್ನೇ. ಹಂಗಾಗಿ ನಾವೆಲ್ಲ ಒಂದ್ ಕಡೆ ಆಸೆ ಅಂದ್ರೆ ನಾವು ಸುಮ್ನೆ ಕೇಳ್ತಾ ಇಲ್ಲ ನಮ್ಮ ಸಿನಿಮಾನ ಎಲ್ಲಾ ತರ ಸಿನಿಮಾ ನಾವು ಮಾಡಿದ್ವಿ ಬಂದ್ಬಿಟ್ಟು ಸಪೋರ್ಟ್ ಮಾಡಿ ಅಂತ. ನಮ್ಮ ಕಂಟೆಂಟ್ ನ ನೋಡಿ ನೀವು 100% ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಬಂದ್ಬಿಟ್ಟು ಸಪೋರ್ಟ್ ಮಾಡಿ ಅಂತ ನಾವು ಕೇಳಿದಷ್ಟೇ. ನಮ್ಮ ಸಿನಿಮಾ ಮೇಲೆ ನಮಗ್ ಕಾನ್ಫಿಡೆನ್ಸ್ ಇದೆ ಸರ್. 100% ನೋಡಿರೋರ್ಗಂತೂ 100% ಇಷ್ಟ ಆಗೇ ಆಗುತ್ತೆ. ನಾವು ಆಲ್ರೆಡಿ ಒಂದು ಸ್ಕ್ರೀನಿಂಗ್ ಮಾಡಿದ್ವಿ. ಮಾಡಿದಾಗ ಫಸ್ಟ್ ಆಫ್ ಫುಲ್ಲು ಸರ್ 1 ಸೆಕೆಂಡ್ ಸರ್ ನಗ್ದೇ ಇರೋರಿಲ್ಲ. ಅಂದ್ರೆ ಕಂಟಿನ್ಯೂಸ್ ಆಗಿ ಇಂಟರ್ವಲ್ ಬರೋರು ನಕ್ಕಿದ್ದಾರೆ. ಇಂಟರ್ವಲ್ ಬಿಟ್ಟ ಮೇಲೆ ಇಂಟರ್ವಲ್ ಬೇಡ ಕಂಟಿನ್ಯೂ ಮಾಡಿ ಸಿನಿಮಾನ ಎಷ್ಟು ಚೆನ್ನಾಗಿದೆ ಅಂತ ಕೆಲವರು ಹೇಳಿದ್ರು. ಅಷ್ಟು ಚೆನ್ನಾಗಿರುವಂತ ಸಿನಿಮಾ. ಅದಾದ್ಮೇಲೆ ಕೆಲವೊಬ್ರು ಏನೇನ್ ಮಿಸ್ಟೇಕ್ಸ್ ಹೇಳ್ತಾರೆ ಅದನ್ನೆಲ್ಲ ತಿದ್ಕೊಂಡು ಮತ್ತೆ ರೀಶೂಟ್ ಮಾಡಿ ಕೆಲವೊಂದು ಸೀನ್ಗಳನ್ನೆಲ್ಲ ಸರ್ ಅಂದ್ರೆ ಈ ಸಲ ನಾವು ರೆಡಿ ಇದೀವಿ ಸರ್. ನಾವು 100% ಗೆಲ್ಲೇಬೇಕು ಅಂತ. ಯಾಕೆಂದ್ರೆ ಇಷ್ಟು ವರ್ಷ ಶಾರ್ಟ್ ಫಿಲಮ್ಗಳು ಮಾಡ್ತಾ ಇದ್ವಿ. ಶಾರ್ಟ್ ಫಿಲಮ್ ಮಾಡ್ಬೇಕಾದ್ರೆ ಓಕೆ ಒಂದ್ ಗೆದ್ಬಿಡ್ತು ಮತ್ತೆ ಒಂದ್ ಗೆದ್ದ ತಕ್ಷಣ ಏನ್ ಪದೇ ಗೆಲ್ತಾರ ಅಂದ್ರು. ಅದಾದ್ಮೇಲೆ ಪದೇ ಶಾರ್ಟ್ ಫಿಲಮ್ಗಳು ಮಾಡ್ತಾ ಹೋದ್ವಿ. ಪದೇ ಶಾರ್ಟ್ ಫಿಲಮ್ಗಳು ಗೆಲ್ತಾ ಹೋಯ್ತಾ ಇತ್ತು. ಸೊ ಎಲ್ಲೋ ಗರ್ವದಿಂದ ಹೇಳ್ತಾ ಇಲ್ಲ ಸರ್. ಯಾಕೆಂದ್ರೆ ನಾವು ಒಂದು ಶಾರ್ಟ್ ಫಿಲಮ್ ಗೆದ್ದ ಮೇಲೆ ನೆಕ್ಸ್ಟ್ ಶಾರ್ಟ್ ಫಿಲಮ್ಗೆ ಏನ್ ಎಫರ್ಟ್ ಫಸ್ಟ್ ಶಾರ್ಟ್ ಫಿಲಮ್ ಹಾಕಿದ್ವಿ ಸೆಕೆಂಡ್ ಶಾರ್ಟ್ ಫಿಲಮ್ ಅಷ್ಟೇ ಎಫರ್ಟ್ ನಾವು ಹಾಕ್ತಿವಿ. ಫಸ್ಟ್ ಶಾರ್ಟ್ ಫಿಲಮ್ ಗೆದ್ಬಿಡ್ತು ಅಂದ್ಬಿಟ್ಟು ನಾವು ಬೇಕಾಬಿಟ್ಟಿ ಮಾಡ್ತಾ ಇರಲಿಲ್ಲ. ಅದೇ ರೀತಿ ಸಿನಿಮಾಗೆ ಅಂತ ಬಂದಾಗ ಎಷ್ಟೋ ಜನ ಶಾರ್ಟ್ ಫಿಲಮ್ ಮಾಡಿದವರೆಲ್ಲ ಸಿನಿಮಾ ಮಾಡ್ಬಿಟ್ರೆ ಓಡ್ಬಿಡುತ್ತಾ. ಸೊ ಎಲ್ಲರೂ ಏನ್ ಮಾಡ್ತಾ ಇದ್ರೆ ಒಂದು ಅಂದ್ರೆ ಏನಂತಾರೆ ಟಾಂಟ್ ಮಾಡೋದನ್ನ ಮಾಡ್ತಾನೆ ಇದಾರೆ. ಅದನ್ನೆಲ್ಲ ಬ್ರೇಕ್ ಮಾಡ್ಕೊಂಡೇ ಬರ್ತಾ ಇದೀವಿ. ಈ ಸಲ ಅಮೃತ ಸಿನಿಮಾದಲ್ಲೂ ಬ್ರೇಕ್ ಮಾಡಕ್ ನಾವು ರೆಡಿ ಇದೀವಿ ಸರ್. ಸೊ ಯಾರ್ಯಾರು ಪ್ರೆಸ್ ಮೀಟ್ ನೋಡ್ತಾ ಇದೀರಾ 100% ನೀವು ಫ್ಯಾಮಿಲಿ ಸಮೇತ ಫ್ರೆಂಡ್ಸ್ ಸಮೇತ ಎಲ್ಲರೂ ಫ್ಯಾಮಿಲಿ ಆಲ್ ಏಜ್ ಗ್ರೂಪ್ ಸರ್. ಇಂಥ ಏಜ್ ಅವರು ಅಂತ ಹೇಳಿ ನೀವು ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಹೋದ್ರೆ ಈ ಸಿನಿಮಾದಲ್ಲಿ ಅವರು ಸಮೇತ ನಗ್ತಾರೆ. ಅಷ್ಟು ಚೆನ್ನಾಗಿರೋಂಥ ಸಿನಿಮಾ. ದಯವಿಟ್ಟು ಮಿಸ್ ಮಾಡ್ಕೊಬೇಡಿ. ಜನವರಿ 30ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಇಡೀ ಫ್ಯಾಮಿಲಿ ಎಲ್ಲರೂ ಬಂದ್ಬಿಟ್ಟು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ಈ ಮುಖಾಂತರ ಕೇಳ್ಕೊಂತ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಕ್ಯಾರೆಕ್ಟರ್ ಏನು ಸರ್? ಕ್ಯಾರೆಕ್ಟರ್ ಅದೇ ಹೇಳಿದಲ್ಲ, ಒಂದು ಕುಡುಕ ಮದುವೆ ಆಗಿರೋ ಕುಡುಕ ಏನೇನೆಲ್ಲ ಫಜೀತಿ ಪಡ್ತಾನೆ ಅವ್ನು ಕುಡಿಲೇಬೇಕು. ಬಟ್ ಹೆಂಡ್ತಿಗೆ ಅದಾಗಲ್ಲ. ಅವಳು ಏನೇನು ಕಾಟ ಕೊಡ್ತಾಳೆ ಎಣ್ಣೆ ಬಿಡ್ಸಕ್ಕೆ, ನಾನು ಎಣ್ಣೆ ಕುಡಿಯಕ್ಕೆ ಏನೇನು ಫಜೀತಿಗಳು ಪಡ್ತೀನಿ ಅವಳನ್ನ ಇದ್ ಮಾಡಕ್ಕೆ ಅನ್ನೋದೊಂದು ಜುಗಲ್ಬಂದಿ ತರ ಹೋಗ್ತಾ ಇರುತ್ತೆ. ಅಂದ್ರೆ ನಿಮ್ಗೆ ಎಲ್ಲೋ ಒಂದ್ ಕಡೆ ನಮ್ಮ ಸೀನ್ಗಳು ಮಾತ್ರ ನೀವು ಸಿನಿಮಾ ನೋಡೋದ್ಮೇಲೆ ಹೇಳ್ತೀರಾ 100% ಒಂದು ಸೀನು ನಗ್ದೇನೆ ಇರಲ್ಲ ನೀವು. ಅಷ್ಟು ಚೆನ್ನಾಗಿದೆ ನೀವು. ಅದೊಂದು ಕಾನ್ಫಿಡೆನ್ಸ್ ನನ್ನ ಕಡೆಯಿಂದ ಕೊಡ್ತೀನಿ ಸರ್. ಈ ಪೇಯ್ಡ್ ಪ್ರೀಮಿಯರ್ ಹಾ ಸರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಯಾವ ಜಿಲ್ಲೆಯಲ್ಲಿ ಯಾವ ಕಡೆ ಅಂತ ಐಡಿಯಾ? ಅಂದ್ರೆ ಸರ್ ನಾವು ಅದ್ರ ಬಗ್ಗೆ ಡಿಸ್ಟ್ರಿಬ್ಯೂಷನ್ ಹತ್ರ ಸರ್ ಮಾತಾಡ್ತಾರೆ. ಕೂಡ ನಾವು ನಾರ್ಮಲ್ ಆಗಿ ಜಾಸ್ತಿ ಥಿಯೇಟರ್ಸ್ ಮಾಡ್ತಾ ಇಲ್ಲ ಸರ್. ಜಿಲ್ಲಾವಾರು ಅಂತಂದ್ರೆ ಹುಬ್ಳಿ, ಬೆಂಗಳೂರು, ಮೈಸೂರು ಸರ್ ಇವಾಗ ಉತ್ತರ ಕರ್ನಾಟಕ ಒಂದ್ ಅನ್ಕೊಂಡಿದೀವಿ. ಮತ್ತೆ ಲೈಕ್ ತಿಪ್ಟೂರು, ಮೈಸೂರು, ಬ್ಯಾಂಗ್ಳೂರು. ಸರ್ ಇಲ್ಲ ಮಂಗಳೂರಲ್ಲಿ ಒಂದೇ ಸಲ ಜನ ಬರ್ತಾರಲ್ಲ ಗೊತ್ತಿಲ್ಲ ಸರ್ ನಮ್ಗೆ. ನೀವು ಆ ಬೆಟ್ಟಲ್ಲಿ ಒಂದು ಮಾಡಿದ್ರೆ ಹೌದೌದು ಹೌದು ಕರೆಕ್ಟ್ ಸರ್. ಸ್ಕ್ರೀನ್ ಇಟ್ಕೊಳ್ಳಿ. ಯಾರ್ಯಾರು ಮೇಜರ್ ಇದ್ದಾರೆ ಆಯಾ ಪ್ರಾಂತ್ಯದಲ್ಲಿ ಮಾಡಿ, ಅದು ನಿಮ್ಗೆ ಹೆಲ್ಪ್ ಆಗ್ತದಲ್ಲ. ಹೌದು ಖಂಡಿತ. ಇಲ್ಲ ಸರ್ ನೀವು ಹೇಳಿದ್ನ ನಾನು ಖಂಡಿತ ಸೀರಿಯಸ್ ಆಗಿ ತಗೊಂಡು ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್. ನಿಮಗೆ ಸರ್ ಇಷ್ಟೊಂದೆಲ್ಲ ಏನಾದ್ರು ಕೆಲಸಗಳು ಮಾಡಿದ್ದೀರಿ. ಹೌದು. ನಿಮ್ಗೆ ಒಂದಿನ ಬ್ರೇಕ್ ಥ್ರೂ ಸಿಗಬೇಕು. ಹೌದು ಎಷ್ಟು ನಿರೀಕ್ಷೆ ಇದೆ ಸರ್. ಅಂದ್ರೆ ಓಕೆ ನಾವು ಬೇರೆ ಸಿನಿಮಾಗಳು ಮಾಡ್ತಾ ಇರ್ಬೋದು, ಎಲ್ಲ ಚೆನ್ನಾಗೇ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆ ಮಾಡ್ತಾ ಹೋಗ್ತಿರ್ತೀವಿ. ಬಟ್ ಇದ್ರಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ನಮ್ಮ ಡೈರೆಕ್ಟರ್ ಮೋಹಿತ್ ಸರ್ ಇದಾರಲ್ಲ, ಅವ್ರಿಗೆ ಜನಕ್ಕೆ ಏನ್ ಕೊಡ್ಬೇಕು ಅನ್ನೋದು 100% ತಿಳ್ಕೊಂಡ್ಬಿಟ್ಟಿದ್ದಾರೆ ಸರ್. ಅಂದ್ರೆ ಶಾರ್ಟ್ ಫಿಲಮ್ ಅಲ್ಲಿ ಪ್ರತಿಯೊಂದು ಶಾರ್ಟ್ ಫಿಲಮ್ ಅಲ್ಲಿ ಜನಕ್ಕೆ ಏನ್ ಇಷ್ಟ, ಯಾಕೆಂದ್ರೆ ಪ್ರತಿಯೊಂದು ಶಾರ್ಟ್ ಫಿಲಮ್ ಅವ್ರು ಮಾಡಿರೋದೆಲ್ಲ ಗೆದ್ದಿದೆ. ಅಂದ್ರೆ ಎಫರ್ಟ್ ಅಷ್ಟೇ ಚೆನ್ನಾಗಿ ಮಾಡಿ ಬರ್ಬಿಟ್ಟು ಇದ್ ಮಾಡ್ತಾರೆ. ಸೊ ನಮ್ನ ಯಾವ ತರ ಜನಕ್ಕೆ ನಗಿಸೋ ಅಂತ ಕ್ಯಾರೆಕ್ಟರ್ ನ ಮಾಡಿ ಜನರ ಮುಂದೆ ತಗೊಂಡೋಗ್ಬೋದು ಅಂತ ಅವ್ರಿಗೆ 100% ಗೊತ್ತಿದೆ ಸರ್. ಆತರ ಒಂದು ಕೆಲಸನ ಮಾಡಿದ್ದಾರೆ. ಅದಾದ್ಮೇಲೆ ಅಂದ್ರೆ ಇವ್ರನ್ನ ಈ ತರ ಮಾಡಿಸ್ಬೇಕು, ಜನರು ಈ ತರ ಮಾಡಿದ್ರೆ ನಗ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಂದ ನಮಗೆ ಮಾಡಿಸಿದ್ದಾರೆ. ಅದಾದ್ಮೇಲೆ ನಮ್ಗೆ ಈ ಸಿನಿಮಾ ಅಂದ್ರೆ ಇಷ್ಟು ದಿನ ಶಾರ್ಟ್ ಫಿಲಮ್ ಅಲ್ಲಿ ಏನೋ ಒಂದು ಸ್ಟೆಪ್ ಹತ್ಕೊಂಡು ಹೋಗ್ತಾ ಇದೀವಿ. ಶಾರ್ಟ್ ಫಿಲಮ್ ಸ್ಟೆಪ್ ಗಿಂತ ಒಂದು ಸಿನಿಮಾ ಇಂಡಸ್ಟ್ರಿ ಒಂದು ಸ್ಟೆಪ್ ಹಿಂಗ್ ಇಡ್ತಾರೆ ಗೊತ್ತಾ, ಒಂದು ಸ್ಟಾರ್ಟ್ ಅಂತ ಏನೋ ಒಂದು ಸಿಗುತ್ತೆ ಗೊತ್ತಾ, ಆ ಸ್ಟಾರ್ಟ್ ಈ ಅಮೃತಾನೆ ನಮ್ಗೆ. ಈಗ ನೀವು ಹೇಳಿದ್ರಲ್ಲ, ಸರ್ ಒಂದು ಹಂತಕ್ಕೆ ಪ್ರೂವ್ ಮಾಡಿದಿರಿ, ಯೂಟ್ಯೂಬ್ ಪ್ರೂವ್ ಮಾಡಿದಿರಿ, ನಿಮಗೆ ಸ್ಟಾರ್ಸ್ ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳ್ತೀರಿ. ಅಂದ್ರೆ ಏನು ಇಲ್ಲದೆ ಬರೋ ಹೊಸಬರಿಗೆ ಕಥೆ ಏನು ಸರ್? ಅದೇ ಅದನ್ನ ಯೋಚನೆ ಮಾಡ್ಬೇಕು ಸರ್. ಆಕ್ಚುಲಿ ಇಂಡಸ್ಟ್ರಿ ಪರಿಸ್ಥಿತಿ ಅಂದ್ರೆ ಗೊತ್ತಿಲ್ಲ ಯಾವ ತರ, ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಕ್ ಹೋಗೋದಿಲ್ಲ. ಅಂದ್ರೆ ನಾವೇನಂದ್ರೆ ನಾವೊಂದು ಆಸೆ ಪಟ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಷ್ಟೇ. ಬಂದು ಯಾರಾದ್ರೂ ಒಬ್ರು
ಕಂಟೆಂಟ್ ನೋಡ್ಬಿಟ್ಟು ಸಪೋರ್ಟ್ ಮಾಡ್ಬೋದಲ್ವಾ ಅಂತ. ಅಂದ್ರೆ ಏನು ನೋಡ್ದೇನೆ ಏನೋ ಶಾರ್ಟ್ ಫಿಲಮ್ ಎಲ್ಲ ಗೆದ್ದಿದೆ ಇವ್ರದೆಲ್ಲ ಜನಕ್ಕೆ ಇಷ್ಟ ಆಗಿದ್ದಾರೆ ಅಂತ ಸಪೋರ್ಟ್ ಮಾಡೋದು ಬೇಡ. ನಾವು ಕಂಟೆಂಟ್ ನ ತೋರಿಸ್ತೀವಿ ನಿಮ್ಗೆ ಏನ್ ಬೇಕು, ಟ್ರೈಲರ್ ಬೇಕಾ, ಸಿನಿಮಾ ಬೇಕಾ, ಒಂದ್ಸಲಿ ತೋರಿಸ್ತೀವಿ. ನಿಮ್ಗೆ ಆಮೇಲೆ ಇಷ್ಟ ಆಗಿಲ್ಲ ಅಂದ್ರೆ ಬೇಕಾದ್ರೆ ಅವರು ಡಿಸೈಡ್ ಮಾಡ್ಕೋಬಹುದು. ನಾವೆಲ್ಲೂ ಹೇಳಲ್ಲ ಇವ್ರು ನೋಡ್ಬಿಟ್ಟು ಇಷ್ಟ ಆಗಿಲ್ಲ ಬಂದ್ಬಿಟ್ಟು ಇದು ಮಾಡಿಲ್ಲ. ಯಾಕಂದ್ರೆ ನಾವು ಅಷ್ಟು ಕಾನ್ಫಿಡೆನ್ಸ್ ಇದ್ದೀವಿ ನಮ್ಮ ಸಿನಿಮಾ ಮೇಲೆ. ಅವ್ರು ನೋಡಿದ್ರೆ 100% ಇಷ್ಟಪಟ್ಟೆ ಪಡ್ತಾರೆ. ಅವ್ರು ಮುಂದೆ ನಿಂತ್ಕೊಂಡು ಬಂದ್ಬಿಟ್ಟು ಸಿನಿಮಾ ಪ್ರಮೋಟ್ ಮಾಡೇ ಮಾಡ್ತಾರೆ. ಅಪ್ರೋಚ್ ಮಾಡೋ ಏನಂದ್ರು? ಗೊತ್ತಿಲ್ಲ ಸರ್, ಮತ್ತೆ ಅಲ್ಲಿಗೆ ಬಂದು ಇಲ್ಲ ಅದು ಏನಂದ್ರೆ ಓಕೆ ಅವ್ರಿಗೂ ನಾವು ಅವ್ರನ್ನು ಇದು ಮಾಡಕ್ಕಾಗಲ್ಲ. ನಾವು ನಮ್ಮ ಸಿನಿಮಾ ಪ್ರಮೋಷನ್ಗೆ ಅಂತ ಕೂತಿದೀವಿ. ನಮ್ಗೆ ಬೇರೆ ದಾರಿ ಇಲ್ಲ. ನಮ್ಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪ್ರಮೋಷನ್ ಮಾಡಿ ಅಷ್ಟು ಶಕ್ತಿ ನಮ್ಗೆ ಇವಾಗಿಲ್ಲ. ಇದಿದ್ರೆ ನಾವು ಖಂಡಿತ ಮಾಡಿ ರೀಚ್ ಮಾಡ್ತಾ ಇದ್ವಿ. ನಮ್ಗೆ ನಮ್ಮ ಕೈಲಿ ಎಷ್ಟು ಸಾಧ್ಯನೋ. ಇನ್ಮೇಲೆ ನಾವು ಇನ್ನೊಂದು 10 ದಿನ ಇದೆ ಸರ್ ಟೈಮು. ನಾವು ಫೀಲ್ಡ್ಗೆ ಇಳಿದು ಎಲ್ಲೆಲ್ಗೆ ಆಗುತ್ತೋ ನಾವೇ ಫೀಲ್ಡ್ಗೆ ಇಳಿದು ಹೋಗಿ, ಅಂದ್ರೆ ಈಗ ನಾವು ಒಂದು ಮದುವೆಗೆ ಆದ್ರೆ ಇನ್ವಿಟೇಷನ್ ಮನೆಗೆ ಹೋಗಿ ಕೊಡ್ತೀವಲ್ವ ಸರ್. ಸೊ ಸಿನಿಮಾನು ಅಂದ್ರೆ ಹಂಗೆ ನಾವು ಎಲ್ಲೋ ಒಂದ್ ಕಡೆ ಕುತ್ಕೊಬಿಟ್ಟು ಬನ್ನಿ ಅಂತಂದ್ರೆ ಅದು ಅಷ್ಟು ಚೆನ್ನಾಗಿರಲ್ಲ. ನಾವು ಹೋಗಿ ಕಾಲೇಜ್ಗಾಗಿರ್ಬೋದು ಎಲ್ಲ ಕಡೆ. ಅಂದ್ರೆ ಇನ್ನೊಂದೇನಂದ್ರೆ ಕಾಲೇಜಲ್ಲಿ ಈ ಟೈಮಲ್ಲಿ ಫಂಕ್ಷನ್ಗಳು ಯಾವುದು ನಡೆಯಲ್ಲ. ಅಂದ್ರೆ ಇವಾಗ ಸ್ಟಾರ್ಟ್ ಆಗ್ತಾ ಇರೋದು ಕಾಲೇಜ್ಗಳೆಲ್ಲ ರಜಾ ಮುಗಿಸಿ. ಸೊ ಹಂಗಾಗಿರೋದ್ರಿಂದ ನಾವೊಂದು ಟ್ಯಾಬ್ಲೋ ಏನಾದ್ರು ಇಟ್ಕೊಂಡು ಹೋಗಿ ಹುಡುಗರನ್ನ, ಯಾಕೆಂದ್ರೆ ಎಲ್ಲಾ ಏಜ್ ಗ್ರೂಪ್ ಅವ್ರಿಗೂ ಇಷ್ಟ ಆಗುವಂತ ಸಿನಿಮಾ ಸರ್ ಇದು. ಅಂದ್ರೆ ಒಂದು ಅದ್ಭುತವಾಗಿರುವಂತ ಸಿನಿಮಾ ಮಾಡಿದೀವಿ. ಇದನ್ನ ಉಳಿಸ್ಕೊಳಕ್ ನಾವ್ ಏನ್ ಪ್ರಯತ್ನ ಮಾಡ್ಬೇಕು ನಾವು ಮಾಡ್ತಾ ಇದೀವಿ ಸರ್. ಯೂಟ್ಯೂಬ್ ಅಲ್ಲಿ ಏನು ಫಾಲೋವರ್ಸ್ ಇದ್ದಾರೆ ಅವ್ರಗಳಿಗೆ ಒಂದು ಏನಾದ್ರು ಕಾಂಟೆಸ್ಟ್ ಏನೋ ಪ್ರಶ್ನೆ ಇಟ್ಬಿಟ್ಟು ಬೈ ಟಿಕೆಟ್ ಇಲ್ಲೇ ಬೈ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ ಅಲ್ಲೇ ಮಾಡಿ, ಅದೇ ಎಷ್ಟೋ ಜನ ಬರ್ತಾರೆ. ಖಂಡಿತ ಸರ್, ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ ಖಂಡಿತ. ಅಲ್ಲಿ ಸಿಗೋ ವ್ಯೂಗಳು ಒಬ್ಬೊಬ್ರು ಬಂದು ನೋಡ್ಬಿಟ್ಟು ಹೋದ್ರು ನಾನು ಅದ್ರಾಗೋದಿಲ್ಲ. ವ್ಯೂಸ್ ಲೈಕ್ ಇವಾಗ ನಮ್ಮ ಹಿಟ್ ಆಗಿರೋ ಶಾರ್ಟ್ ಫಿಲಮ್ಸ್ ಎಲ್ಲ 1 ಕೋಟಿ 2 ಕೋಟಿ 2.5 ಕೋಟಿ ಅಂತ ನಾನು ಶಾರ್ಟ್ ಫಿಲಮ್ ನೋಡಿರೋ. ನಾನು ಅದನ್ನ ಕನ್ಸಿಡರೇ ಮಾಡಲ್ಲ. ನಮ್ ಲೈಕ್ ಮಾಡಿದ್ದಾರೆ ಗೊತ್ತಾ, 5 ಲಕ್ಷ ಜನ 10 ಲಕ್ಷ ಜನ ವಿಡಿಯೋ ಫುಲ್ ನೋಡಿ ಲೈಕ್ ಮಾಡಿರೋರು. ಅಷ್ಟು ಜನ ಸಿನಿಮಾ ಬಂದ್ಬಿಟ್ಟು ನಮ್ ಸೂಪರ್ ಹಿಟ್ ಅದೇ ಸೂಪರ್ ಹಿಟ್. ನಾನು ಹೇಳ್ತಾ ಇರೋದು ಹಿಟ್ ಅಲ್ಲ, ಸೂಪರ್ ಹಿಟ್. ಅಷ್ಟು ಜನಕ್ಕೆ ತಲುಪ್ಸಕ್ಕೋಸ್ಕರ ಟ್ರೈ ಮಾಡ್ತಾ ಇದೀವಿ ಅಷ್ಟೇ ಸರ್. ಅದನ್ನ ನೀವು ಹೆಲ್ಪ್ ಮಾಡ್ಬೇಕು ಅಷ್ಟೇ. ಹೇಳ್ತೀರಿ. ಮೊದಲನೇದಾಗಿ ಎಲ್ಲರಿಗೂ ಬಂದಿರೋರಿಗೆ ಪ್ರತಿಯೊಬ್ಬರಿಗೂ ನಮಸ್ಕಾರ. ಥ್ಯಾಂಕ್ ಯು ಬಿಡು ಮಾಡ್ಕೊಂಡು ಬಂದಿರೋದಕ್ಕೆ. ಆಕ್ಚುಲಿ ನನಗೆ ಲಾಸ್ಟ್ ಅಲ್ಲಿ ಕೇಳಿದ್ರೆ ಎಲ್ಲರೂ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಇಲ್ಲ, ಇನ್ನ ಇಬ್ರು ಇದ್ದಾರೆ, ಅದಕ್ಕೆ ಮೊದಲೇ. ಸೊ ನೀವೆಲ್ಲ ನೋಡಿರ್ತೀರಾ, ನಾವು ಫಸ್ಟ್ ನಮ್ದೆಲ್ಲರಿಗೂ ಜರ್ನಿ ಸ್ಟಾರ್ಟ್ ಆಗಿದೆ ಸರ್ನ ಬಿಟ್ಟು ಶಾರ್ಟ್ ಫಿಲಮ್ ಅಲ್ಲಿ. ಹೀಗೆ ಇಟ್ಕೊಂಡ್ರೆ ಈಗ ನಾನು ಫಸ್ಟ್ ಪ್ರೊಡ್ಯೂಸರ್ ಸರ್ಗೆ ಮತ್ತೆ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನಾನು ಒಬ್ಬರನ್ನ ನಗಿಸ್ಬೋದು ಅಂತ. ಆ ಥರ ಆ್ಯಕ್ಟಿಂಗ್ ತರಿಸಿದ್ದು ನಮ್ಮ ಸರ್. ಅವರಿಗೆ ನಾನು ಯಾವಾಗಲೂ ಆ ಗ್ರ್ಯಾಟಿಟ್ಯೂಡ್ ಇರುತ್ತೆ. ನನಗೆ ನಿಜ ಗೊತ್ತಿರಲಿಲ್ಲ ನಾನು ಒಬ್ಬರನ್ನ ನಗಿಸ್ಬೋದು ಅಂತ. ನಾನು ಇದುವರೆಗೂ ಯೂಟ್ಯೂಬಲ್ಲಿ ಮಾಡ್ಕೊಂಡ್ಬಂದಿದ್ದೆಲ್ಲ ನಗಿಸೋದು ಒಂಥರ ವಿಭಿನ್ನ ಪಾತ್ರ, ವಿಚಿತ್ರ ಪಾತ್ರ ಅಂತಲೂ ಹೇಳ್ಬೋದು. ಈ ಸಿನಿಮಾದಲ್ಲಿ ಒಂದು ಅಳಿಸೋ ಪ್ರಯತ್ನ ಕೂಡ ಮಾಡಿದ್ದೀನಿ. ಫಸ್ಟ್ ಟೈಮ್ ಹತ್ತಿದ್ದೀನಿ ಸಿನಿಮಾದಲ್ಲಿ. ಇದು ನನಗೆ ಯಾಕೆ ಅಮೃತಾಂಜನ್ ತುಂಬ ಸ್ಪೆಷಲ್ ಅಂದರೆ, ಇದು ನನ್ನ ಫಸ್ಟ್ ಡೆಬ್ಯೂ ಕನ್ನಡದಲ್ಲಿ. ತುಂಬ ಎಫರ್ಟ್ ಹಾಕಿದ್ದೀವಿ, ಯಾರು ಶಾರ್ಟ್ಕಟಲ್ಲಿ ಬಂದಿಲ್ಲ. ಮಿಲಿಯನ್ ಗಟ್ಟಲೆ ಓಡಿದ ತಕ್ಷಣ ಅದು ಅಂತ ಅನ್ಕೋಬೋದು. ಬಟ್ ನಾವು ಅಮೃತಾಂಜನ್ ಮಾಡಿದ್ದು ಲಾಕ್ಡೌನ್ ಟೈಮಲ್ಲಿ. ಸಿನಿಮಾ ಬರೋಕ್ಕೆ ಒಂದು 5 ವರ್ಷ ಆಗ್ತಾ ಬಂತು ಇವಾಗ ಆಲ್ರೆಡಿ. ಸೊ ಅಷ್ಟು ಈಸಿ ಇರಲಿಲ್ಲ ನಮಗೆ. ನಾವು ಏನೇ ಫೇಮ್ ಗೆದ್ದಿರ್ಬೋದು, ರೆಕಗ್ನೈಸೇಷನ್ ಸಿಕ್ಕಿರ್ಬೋದು, ಬಟ್ ಸಿನಿಮಾ ಅನ್ನೋದೇ ಬೇರೆ ಥರ. ಸೊ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ನೀವು ಶಾರ್ಟ್ ಫಿಲಮ್ಗೆ ಹೇಗೆ ಸಪೋರ್ಟ್ ಮಾಡ್ತಿದ್ರಿ ಅದೇ ಸಪೋರ್ಟ್ ನನಗೆ ಇವಾಗ ದೊಡ್ಡ ಪರದೆ ಮೇಲೆ ಬರ್ತಾ ಇದ್ದೀವಿ. ಇಷ್ಟೇ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಇದರಲ್ಲಿ ಅದೇ ಅಷ್ಟು ನಗ್ಸೋ ಥರ ನಂದಿರಲ್ಲ ಪಾತ್ರ ಎಲ್ಲ. ನಂದು ಶಾರ್ಟ್ ಫಿಲಮ್ಸಲ್ಲಿ ಶಾರ್ಟ್ ಫಿಲಮ್ ಹೆಸರುಗಳೇ ತುಂಬ ನೆನಪಿರುತ್ತೆ ಎಷ್ಟೊಂದು ಜನಕ್ಕೆ. ಇದರಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ಉರಿ ಅಂತ ಆಗಿರುತ್ತೆ. ಇದರಲ್ಲೂ ಒಂದು ಬೇರೆ ಥರನೇ ಹೆಸರು ಉರಿ ಅಂತ. ಒಂದು ಪೊಸೆಸಿವ್ ಗರ್ಲ್ ಫ್ರೆಂಡ್ ಆಗಿರ್ತೀನಿ. ಇದು ನೋ ಏಜ್ ಲಿಮಿಟ್ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರು ಬಂದು ನೋಡ್ಬೋದು. ನೋ ವಲ್ಗ್ಯಾರಿಟಿ ಏನೂ ಇಲ್ಲ. ಒಂದು ಒಳ್ಳೆ ಕ್ಯೂಟ್ ಲವ್ ಸ್ಟೋರಿ ಇದೆ. ಆಮೇಲೆ ಒಂದು ಯೂತ್ ಕಂಟೆಂಟ್ ಇದೆ. ಫಸ್ಟ್ ಹಾಫ್ ಒಂದು ಕಾಲೇಜಲ್ಲಿ ನಡೆಯೋ ಥರ. ಫ್ರೆಂಡ್ಸ್ ಎಲ್ಲ ಹೋದ್ರೆ ಅಂತೂ ಅವ್ರ ಕಾಲೇಜ್ ಡೇಸ್ ನೆನ್ಪು ಮಾಡ್ಕೋಬೋದು. ಅವರು ಟೀಚರ್ ಜೊತೆ ಇದ್ದಿದ್ದಾಗಲಿ, ಫ್ರೆಂಡ್ಸ್ ಜೊತೆ ಹಾಸ್ಟೆಲ್ ಲೈಫು ಅದನ್ನೆಲ್ಲ ರೀಕಾಲ್ ಮಾಡ್ಕೋಬೋದು. ಆಮೇಲೆ ಸೆಕೆಂಡ್ ಹಾಫು ಫ್ಯಾಮಿಲಿ. ನನಗೆ ಅದು ತುಂಬ ಇಷ್ಟ ಆಗಿದೆ. ನೀವು ನೋಡಿ ನಿಮ್ಮ ಒಪಿನಿಯನ್ ಹೇಳಿ. ಅಪ್ಪ ಅಮ್ಮ ಮಕ್ಕಳಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ. ಅವ್ರು ಹೇಳಲ್ಲ. ಸೊ ಅಪ್ಪ ಅಮ್ಮ ಮಕ್ಕಳಿಗೋಸ್ಕರ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಒಂದು ತೋರಿಸಿದೀವಿ. ಸೊ
ನಿಜವಾಗ್ಲೂ ಫೀಲ್ ಆಗುತ್ತೆ. ಅಪ್ಪ ಅಮ್ಮನಂತೂ ಯಾರ್ಯಾರ ಫ್ರೆಂಡ್ಸ್ ಹುಡುಗರು ಹುಡುಗಿ ಹೋಗಿರ್ತೀರಾ ನೆಕ್ಸ್ಟ್ ಶೋ ಪಕ್ಕ ಅಪ್ಪ ಅಮ್ಮನ ಕರ್ಕೊಂಡು ಹೋಗ್ಬೋದು, ಆ ಥರ ಇದೆ. ಅಷ್ಟೇ. ಹೌದು ಸರ್, ಕನ್ನಡದಲ್ಲಿ ಆಸ್ ಇನ್ ಇಟ್ ಫಸ್ಟ್. ಬೇರೆ ಯಾವ ಭಾಷೆ? ತೆಲುಗು ಮಾಡಿದ್ದೀನಿ. ತೆಲುಗು ಒಂದು ರಿಲೀಸ್ ಆಯಿತು, ಇವಾಗ ಇನ್ನೊಂದು ನಡೀತಾ ಇದೆ ಶೂಟಿಂಗ್. ಈ ಸಾಂಗ್ ಬರೋದು ನೀವೇ? ಹೌದು. ಎಷ್ಟು ಬ್ಲಾಗ್ಸ್ ಮಾಡಿದ್ದೀರಿ? ಎಷ್ಟು ಬ್ಲಾಗ್ಸ್? ಕಾಲೇಜಲ್ಲಿ ಬ್ಲಾಗ್ ಮಾಡಿದವ್ರಿಗೆ ಎಷ್ಟು ಜನಕ್ಕೆ ಬ್ಲಾಗ್ ಮಾಡಿ? ಅದು ಬ್ಲಾಗ್ ಇಲ್ಲ, ಇವ್ರಿಗೆ ಒಬ್ಬರಿಗೆ. ಓ, ಸಿನಿಮಾದಲ್ಲ. ಕಾಲೇಜಲ್ಲಿ ತುಂಬಾ ಜನ ಬ್ಲಾಗ್ ಮಾಡಿದ್ದೀನಿ, ರಿಯಲ್ ಲೈಫಲ್ಲಿ. ಸಿನಿಮಾದಲ್ಲಿ ಇವರು ಏನಿಲ್ಲ, ರಿಯಲ್ ಲೈಫಲ್ಲೂ ಮಾಡಿ. ಪಾಯಲ್ ಸ್ಕ್ರೀನ್ ಅಲ್ಲಿ ನೋಡೋದಕ್ಕೂ ಮಾತಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ಲ ಸರ್? ವೆರಿ ಇನ್ನೋಸೆಂಟ್ ತರ ಕಾಣಿಸ್ತಾರೆ, ಹೌದಾ? ತುಂಬಾ ಇನ್ನೋಸೆಂಟ್ ಅಲ್ಲ. ಥ್ಯಾಂಕ್ ಯು ಪಾಯಲ್. ಥ್ಯಾಂಕ್ ಯು. ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ, ನೀವು ಒಳ್ಳೆ ಕಂಟೆಂಟ್ಗೆ ಖಂಡಿತ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ನಮಗೆ ಸರ್ ಹೇಳ್ದಂಗೆ ಅಷ್ಟು ದೊಡ್ಡ ಬಡ್ಜೆಟ್ ಇರಲಿಲ್ಲ, ಆಮೇಲೆ ಸಪೋರ್ಟ್ ಸಿಕ್ಕಿಲ್ಲ. ಇವಾಗ ನೀವೇ ನಮ್ಮ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ನಂಬಿದ್ದೀವಿ. ಸೊ ನೀವೆಲ್ಲರೂ ಸೇರಿ ಸಿನಿಮಾ ಇಷ್ಟ ಆದರೆ ಮಾತ್ರ ನಮ್ಮನ್ನ ಇನ್ನೊಂದು ಹೆಜ್ಜೆ ಮುಂದೆ ಕರ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊಂತೀನಿ. ಹಾಂ ಸರ್. ಸರ್ ಅಲ್ಲ ಸರ್, ಇದೇ ಡೌಟ್ ನನಗಿತ್ತು. ಸರ್ನ ಕೇಳಿದೆ, ಸರಿಗೆ ಇದು ಸಿನಿಮಾದಲ್ಲಿಲ್ಲ, ಇದು ನಿಜ ಏನು ಪೋಸ್ಟ್ ನೋಡ್ತಿದ್ದೀರಾ, ಇದು ಸಿನಿಮಾದಲ್ಲಿಲ್ಲ. ಸುಮ್ಮನೆ ಅಟ್ರಾಕ್ಟ್ ಮಾಡೋಕ್ಕೆ, ಅಂದರೆ ಇದುವರೆಗೂ ಯಾರು ಮಾಡಿಲ್ಲ ಈ ಥರ ಪೋಸ್ಟರ್ ಅಲ್ಲಿ ಎಷ್ಟು ಗ್ಲಾಮರಸ್ ಆಗಿರ್ತದೆ. ನಮ್ಮನ್ನ ನೋಡಿ ಪರ್ಕೆ ಇಟ್ಕೊಂಡು ಕೂರಿಸಿದ್ದಾರೆ, ಅಲ್ಲಿ ನಿಲ್ಸಿದ್ದಾರೆ. ಸೊ ಪೋಸ್ಟರ್ ಹಿಂಗೆ ಒಂದು ಪ್ರಮೋಷನ್ ಸಾಂಗ್ ಅನ್ಕೊಂಡಿದ್ದೀವಿ, ಅದರಲ್ಲೂ ನಮ್ಮನ್ನ ಕ್ಲಾಪರ್ ಆಗಿ ತೋರ್ಸೋ ಥರ ಏನಿಲ್ಲ. ಹಿಂಗೆ ಒಂದು ನೈಟಿ ಹಾಕ್ಸ್ತಾರೆ. ಬಟ್ ಏನಂದ್ರೆ ಸರ್, ಗ್ಲಾಮರ್ಗಿನ್ನ ರೀಚ್ ಆಗ್ಬೇಕು. ಇದು ನೋಡಿದ ತಕ್ಷಣ ಯಾರು ಈ ಥರ ಹಾಕಿದ್ದಾರೆ ಅಂತ ಬಡ್ಜೆಟ್. ಅಲ್ಲ, ಬಟ್ಟೆ ಮೇಕಪ್ ಮೇಲೆ ಏನ್ ಕಾಸು ಕೊಟ್ಟಿಲ್ಲ ಅಂದ್ರೆ ಅವರೇ ರೆಡಿ ಮಾಡ್ತಾರೆ. ಅದೇ ಸಮಸ್ಯೆ. ಚೆನ್ನಾಗಿ ಕಾಣಿಸ್ಬಾರ್ದ ಅವರು. ಬಟ್ ಏನೇ ಮಾಡಿದ್ರು ನಂಬಿಕೆ ಇದೆ ಸರ್. ಅಂದ್ರೆ ಶಾರ್ಟ್ ಫಿಲಮ್ ಅಲ್ಲೂ ನನಗೆ ಫಸ್ಟ್ ಶಾರ್ಟ್ ಫಿಲಮ್ ಅಲ್ಲಿ ಸರ್ ಯಾವುದೇ ಹುಡುಗಿಗೆ ಚೆನ್ನಾಗಿ ಕಾಣಬೇಕು ಅಂತ ಇರುತ್ತೆ. ಫುಲ್ಲು ಕಪ್ಪು ಬೆಳ್ದಿ ನನ್ನ ಎಷ್ಟೊಂದು ಜನ ನಾನು ಇರೋದೇ ಕಪ್ಪಗೆ ಅಂತ ಅನ್ಕೊಂಡ್ಬಿಟ್ಟಿದ್ರು. ಫೋನ್ ಓಪನ್ ಮಾಡಕ್ಕೆ ಟ್ರೈ ಮಾಡಿದ್ರೆ ಲಾಕ್ ಓಪನ್ ಆಗ್ತಿರಲ್ಲ. ಸೊ ವಿಚಿತ್ರ ಕ್ಯಾರೆಕ್ಟರ್, ವಿಚಿತ್ರ ಹೆಸರುಗಳು, ಬಟ್ ಅಷ್ಟೇ ನಂಬಿಕೆ ಇದೆ ಸರ್. ಎಲ್ಲ ಪಾತ್ರಗಳು ಗೆಲ್ಸಿದ್ದಾರೆ. ಲೈಫಲ್ಲಿ ಏನೇ ಧೈರ್ಯ ಬಂದ್ರು ಸರ್, ಸಿನಿಮಾದಲ್ಲಿ ಎಂತ ಸ್ಟಾರ್ಗಳ ಹತ್ರ ಏನೇ ಮಾತಾಡ್ ಧೈರ್ಯ ನಮ್ಗಿದ್ರು ಹುಡುಗಿರ ಹತ್ರ ಹೋಗ್ಬಿಟ್ಟು ನಾಳೆ ಮೇಕಪ್ ಇಲ್ಲ ಅನ್ನೋ ಧೈರ್ಯ ನಮ್ಗಿಲ್ಲ ಸರ್. ಮೇಕಪ್ ಇಲ್ದಿರ ಮಾಡ್ಬೇಕು ಅನ್ನೋ ಧೈರ್ಯ ಇದೆಯಲ್ಲ, ನನ್ಗೆ ನ್ಯಾಚುರಾಲಿಟಿ ಬೇಕು ಸರ್. ಯಾರು ಕೂಡ ಮನೇಲಿ ಬೆಳಿಗ್ಗೆ ಎದ್ದಿದ ತಕ್ಷಣ ಮೇಕಪ್ ಹಾಕೊಂಡು ಕೂತಿರೋದು, ಅದನ್ನ ಟ್ರೈ ಮಾಡಿ. ನಾನು ಇಡೀ ಸಿನಿಮಾದಲ್ಲಿ ಮೇಕಪ್ ಮಾಡಿಲ್ಲ. ಅವನು ಇಡೀ ಸಿನಿಮಾ ಮೇಕಪ್ ಮಾಡಿಲ್ಲ, ಖರ್ಚು ಮಾಡಿಲ್ಲ. ಅವನು 24 hours ಫುಲ್ಲು ರಿಯಲ್ ಆಗಿ ಕುಡ್ಕೊಂಡು ಪಾತ್ರ ಮಾಡಿದ. ಅಂದ್ರೆ ಒರಿಜಿನಲ್, ಅಂದ್ರೆ ಲೈಕ್ ಏನಂದ್ರೆ ಸರ್, ನಾನು ಏನ್ ಕೇಳ್ತೀನಿ ಅಂದ್ರೆ ಅದೇ ಬಟ್ ಸಣ್ಣ ಮೂವ್ಮೆಂಟ್, ಸೌಂಡ್ ಕಟ್ ಆಗೋದು, ಕಣ್ಣು ಸ್ಲೋ ಮುಚ್ಚೋದು, ಇದು ಡೀಟೇಲ್ಸ್ ಬೇಕು ಅಂದ್ರೆ ಲೈಕ್ ಕುಡ್ದ್ಬಿಟ್ಟೆ ಮಾಡ್ಬೇಕು ಅಂತ ರಿಯಲ್ ಆಗಿ ಕುಡ್ಸೇ ಮಾಡಿಸಿದೆ. 24 hours ಸರ್. ಇನ್ಸಿಡೆನ್ಸ್ ರಿಹರ್ಸಲ್ ಅಲ್ಲಿ ಕುಡಿದು 3 ತಿಂಗಳು ಫುಲ್ ಅಲ್ಲ, ಕುಡಿದು ಅಭ್ಯಾಸ ಇಲ್ಲ ನನಗೆ. ಸೊ ಅದಕ್ಕೆ ಅಂತಾನೆ ಫಸ್ಟ್ ರಿಹರ್ಸಲ್ ಟೈಮ್ ಅಲ್ಲಿ ಒಂದ್ಸಲಿ ಕುಡಿದಿದೆ. ಆಮೇಲೆ ಶೂಟಿಂಗ್ ಅಲ್ಲಿ ಒಂದ್ಸಲಿ ಕುಡಿಸಿದ್ರು ನನಗೆ, ಗೌರವ್ಗೆ, ಕಾರ್ತಿಕ್ಗೆ. ಕುಡ್ದು ನಾವು ಕೊಟ್ಟಿದ್ ಕೂಳೆಗೆ ನೆಕ್ಸ್ಟ್ ಡೇ ಮತ್ತೆ ಕುಡಿಯೋ ಶೂಟ್ ಸೀನ್ ಇತ್ತು. ಡೈರೆಕ್ಟರ್ ಬೆಳಿಗ್ಗೆ ಬಂದ್ರು, ಮಗ ನೀವು ಹಬ್ಬ ಏನ್ ಕುಡಿಬೇಡಕ್ಕೆ ಇವತ್ತು, ಅವ್ರಿಬ್ರು ಕುಡ್ಬಿಟ್ಟು ಮಾಡ್ಲಿ ಅಂದ್ರು. ಇನ್ ಯಾವ ತರ ಹಿಂಸೆ ಕೊಟ್ಟಿರ್ಬೇಕು ನಾನು ಶೂಟಿಂಗ್. ಆಕ್ಚುಲಿ ಒಂದು ಏನಂದ್ರೆ ಅದೊಂದು ಸೀನ್ ಕಂಪ್ಲೀಟ್ ಆಗಿ ಶೂಟ್ ಸ್ಟಾರ್ಟ್ ಆಯ್ತು. ಯಾವ ತರ ಹೋಯ್ತು ಅಂದ್ರೆ ಬೆಳಿಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆಗಿ ಶೂಟ್. ಮಾರನೇ ದಿನ ಬೆಳಿಗ್ಗೆ 7 ಗಂಟೆ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅದು ಬೇರೆ ಎಲ್ಲ ಸೆಟ್ ಅವ್ರು ಎಲ್ಲರೂ ರೆಡಿ ಹಿಂಗ್ ಅಂತವ್ರೆ. ನಾನು, ಮೋಹಿತ್ ಸರ್ ಮತ್ತೆ ಕ್ಯಾಮರಾಮನ್ ಸುಮಂತ್ ಅವರು ಮಾರನೇ ದಿನ ಬೆಳಿಗ್ಗೆ 7 ಗಂಟೆವರೆಗೂ ಇನ್ನೂ ಒಂದ್ ಶಾರ್ಟ್ ಇದ್ರೆ ತೆಗೀರಿ, ಇನ್ನೂ ಒಂದ್ ಶಾರ್ಟ್ ಇದ್ರೆ ತೆಗೀರಿ, ಹಂಗೆ ಕರೆಕ್ಟ್ ಆಗಿ ಕಟ್ ಹೇಳಿದ್ರು. ಅಲ್ಲೇ ಮನಿಕೊಂಡೆ. ಸಾರು ಅಂದ್ರೆ ಸ್ವಲ್ಪ ಸ್ಟ್ಯಾಂಡರ್ಡ್, ನಾರ್ಮಲ್ ಅಲ್ಲ. ಡ್ರೈ ಫ್ರೂಟ್ಸ್ ಬೇಕು ಸ್ವೀಟ್ಸ್. ಅಂದ್ರೆ ಚೆನ್ನಾಗಿ ತಿನ್ಬಿಟ್ರೆ ಬೆಳಿಗ್ಗೆವರೆಗೂ ಕ್ಯಾರಿ ಮಾಡಕ್ ಆಗಲ್ಲ. ನನ್ನ ಕಾಲೇಜಲ್ಲ ಅಭ್ಯಾಸ ಇತ್ತು ಸರ್, ಅವಾಗ ಒಂದ್ ಸ್ವಲ್ಪ ಈಗಿಲ್ಲ. ನಿಮ್ಮ ಮನೆಯಲ್ಲ ನೋಡ್ತಾರಲ್ಲ ಸಿನಿಮಾ? ನೋಡಿದೆ ಸರ್ ನಾವೆಲ್ಲ. ಓಕೆ ಆಯ್ತಾ ಇಲ್ವಾ ಸರ್ ಸರ್ ಎಲ್ಲ ರಿಹರ್ಸಲ್, ಹೆವಿ ರಿಹರ್ಸಲ್. ಹೆವಿ ರಿಹರ್ಸಲ್. ಸರ್ ಏನಂದ್ರೆ ನಾವು ಯಾವ ತರ ರಿಹರ್ಸಲ್ ಇರುತ್ತೆ ಅಂದ್ರೆ, ಸೆಟ್ ಬಂದಿದ ತಕ್ಷಣ ಮಗ ಈ ಸೀನ್ ಬಂದಿದ ತಕ್ಷಣ ಅವನೇ ಮಾಡ್ಕೊಂತ ಇರ್ತಾನೆ ಎಲ್ಲ.
ಮಿಡ್ ನೈಟ್ 2 ಗಂಟೆಗೆ ಬೇರೆಯವ್ರ ಡೈಲಾಗು ನೆನಪಿರ್ತಿತ್ತು ನಮ್ಮ ಟೀಮ್ಗೆ. ನಾವೇನಾದ್ರು ಮಾಡ್ತಿದ್ರೆ ನಮ್ಮ ಆಪೋಸಿಟ್ ಅವ್ರ ಡೈಲಾಗು ನೆನಪಿರ್ತಿತ್ತು. ಅಷ್ಟು ರಿಹರ್ಸಲ್ ಮಾಡಿ ಹೆವಿ ಸಪೋರ್ಟಿವ್ ಸರ್. ಇವಾಗ ನೀವು ಸಜೆಷನ್ ಕ್ಲೋಸ್ ಕಟ್ ಮಾಡ್ಬೇಕಾದ್ರೆ ಈ ಕಡೆ ಕ್ಯಾರೆಕ್ಟರ್ ಇರುತ್ತಲ್ಲ ನಾರ್ಮಲ್ ಆಗಿ, ಅವರು ಕೂಡ ಎದ್ಬಿಟ್ಟು ಕೌಂಟರ್ ಕೊಡೋರು. ಯಾಕಂದ್ರೆ ನನಗೆ ರಿಯಾಕ್ಷನ್ಸ್ ಕೂಡ ಅವ್ರ ಸೌಂಡ್ ಹೆಂಗೆ ಬರುತ್ತೆ, ಇವಾಗ ಉದಾಹರಣೆಗೆ ಒಬ್ಬ ಓ ಅಂತ ಕಿರಿಸಿದಾಗ ಅದಕ್ಕೆ ಒರಿಜಿನಲ್ ಆಗಿ ನಂಗೆ ರಿಯಾಕ್ಷನ್ಸ್ ಬೇಕು ಅಂದ್ರೆ ನಾನು ಎದುರುಗಡೆ ಇಟ್ಬಿಟ್ಟು ಅವ್ರನ್ನ ಆಕ್ಟ್ ಮಾಡಿಸ್ತಾ ಇದ್ದೆ, ಅವ್ರ ಫ್ರೇಮ್ ಅಲ್ಲಿ ಇಲ್ಲ ಅಂದ್ರು. ಯಾಕಂದ್ರೆ ನಂಗೆ ಒರಿಜಿನಲ್ ರಿಯಾಕ್ಷನ್ಸ್ ಬೇಕು ಅಂತ. ಅದ್ರಲ್ಲಿ ಎಲ್ಲರೂ ತುಂಬಾ ದೊಡ್ಡ ಮಟ್ಟದ ಲೈಕ್ ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ಇವಾಗ ನೀವು ನಾರ್ಮಲ್ ಆಗಿ ಹೇಳ್ಬೋದು ಕ್ಲೋಸ್ ಒಂದ್ ಕೈ ಶಾಟ್ ಇರುತ್ತೆ, ಬೇರೆ ಯಾರು ತಗೊಳ್ಳೋ ಈ ತರದ್ದೆಲ್ಲ ಏನು ಇಲ್ಲ ಸರ್. ಸಿಂಗ್ ಸೌಂಡ್ ಏನಾದ್ರು ಬಳಕೆ ಆಗಿದೆ ಸರ್ ಸಿಂಗ್ ಸೌಂಡ್ ಮಾಡಿಲ್ಲ ಸರ್, ಯಾಕಂದ್ರೆ ನಮ್ದು ಶಾರ್ಟ್ಸ್ ಗಳು ಜಾಸ್ತಿ ಇದೆ, ಅದಕ್ಕೆ ಸಿಂಗ್ ಸೌಂಡ್ ಮಾಡಕ್ಕಾಗಿಲ್ಲ. ಕ್ಯಾಮ್ರಾಮನ್ ಬಂದಿದ್ದಾರೆ ಸರ್ ಕ್ಯಾಮ್ರಾಮನ್ ಬಂದಿಲ್ಲ, ಸುಮಂತ್ ಆಚಾರ್ಯ ಅವರು. ಕೂರ್ಸಿದ್ರಾ? ಇಲ್ಲ ಸರ್ ಅವ್ರು ಕೊಡ್ಸಿಲ್ಲ. ಬಟ್ ಅಂದ್ರೆ ಸರ್ ಡಬ್ಬಿಂಗ್ ಅಲ್ಲೂ ಕುಡ್ಸ್ಬಿಟ್ಟೆ ಡಬ್ಬಿಂಗ್ ಮಾಡ್ಸಿದ್ದೀನಿ ಸರ್ ಅವ್ರಿಗೆ. ಬಟ್ ಏನ್ ಪ್ರಾಬ್ಲಮ್ ಅಂದ್ರೆ ಸರ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಇರೋದು ಹೇಳ್ತಾನೆ ಸರ್, ಅದೇ ಬೇಜಾರು. ಯಾವ್ದು ಲೋಕಲ್ ಕೇಳಲ್ಲ ಅವನು. ಸರ್ ಲೋಕಲ್ ಆದ್ರೆ 2 ಅವರ್ಗೆ ಆಮೇಲೆ ಅನ್ಕಮ್ಬೇಕು ಅನ್ಸ್ಬಿಡ್ತದೆ. ಅಂದ್ರೆ ಬೆಳಿಗ್ಗೆವರೆಗೂ ಶೂಟಿಂಗ್ ಮುಗಿಯೋವರೆಗೂ ಶೂಟಿಂಗ್ ಮೇಂಟೈನ್ ಆಗ್ಬೇಕಲ್ಲ ಸರ್. ಶೂಟಿಂಗ್ ಹೆಲ್ಪ್ ಆಗ್ಬೇಕು. ಇದನ್ನ ಕುಡಿದ್ರೆ ಸರ್, ಇದನ್ನ ಕುಡಿದ್ರೆ ಮಲ್ಕೊಂಡೇ ಬಿಟ್ಟಿರ್ತಾನೆ. ಫುಲ್ ಮಲ್ಕೊಂಡೇ ಬಿಟ್ಟಿರ್ತಾನೆ, ಇವ್ನು ಎಪ್ಸೋದೇ ಕಷ್ಟ ನಮ್ಗೆ. ಡೈರೆಕ್ಟ್ರೆ, ಈಗ ಅವರಿಗೆ ಹೆಲ್ತ್ ಚೆಕಪ್ ಎಲ್ಲ ಮಾಡಿಸಿದ್ರ ಶೂಟಿಂಗ್ ಎಲ್ಲ? ಇಲ್ಲ ಸರ್ ಚೆನ್ನಾಗಿದೆ. ಹೆಲ್ತ್ ಇಲ್ಲ ಅವ್ರಿಗೆ ಕಾಲೇಜಿಂದ ಅಭ್ಯಾಸ ಇತ್ತಂತಲ್ಲ. ಅಂದ್ರೆ ಕಾಲೇಜ್ ಟೈಮಲ್ಲಿ ನಾವು ಮಾಡ್ತಾ ಇದ್ದ ಅಭ್ಯಾಸ ಇತ್ತು ಸರ್. ಇಲ್ಲಿ ಬಂದ್ಮೇಲೆ ಬಿಟ್ಬಿಟ್ಟಿದೆ ನಾನು. ಸೊ ಅದೊಂದು ಗ್ಯಾರಂಟಿ ಇತ್ತು ನನಗೆ, ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು ನನಗೆ. ಸರ್ ಕೇಳಿದ್ರು, ಅಂದ್ರೆ ನಿನ್ ಕಾನ್ಫಿಡೆನ್ಸ್ ಇದೆಯಾ ಮಗ, ರಿಹರ್ಸಲ್ ಟೈಮಲ್ಲೂ ಮಾಡಿಸಿದ್ರಲ್ಲ ಅವಾಗ ಕಾನ್ಫಿಡೆನ್ಸ್ ಬಂದಿತ್ತು ಅವ್ರಿಗೆ, ಮಾಡಿಸ್ಬೋದು ಅದು. ಅದಾದ್ಮೇಲೆ ಅಂದ್ರೆ ನಮ್ಗೆ 2 ದಿನ 3 ದಿನ ಮತ್ತೆ ಶೂಟಿಂಗ್ ರೆಸ್ಟ್ ಇರುತ್ತಲ್ವಾ, ಸೊ ಅವಾಗ ರೆಸ್ಟ್ ಮಾಡಿ ನನಗೆ ಕಾನ್ಫಿಡೆನ್ಸ್ ಇತ್ತು ಸರ್, ನಾನು ಮಾಡ್ತೀನಿ, ಅದನ್ನ ತಡ್ಕೊಳ್ಳೋಷ್ಟು ಕೆಪಾಸಿಟಿ ನನಗಿದೆ ಅಂತ. ಅಲ್ಲ ನಾವು ನಾರ್ಮಲಿ ರಿಹರ್ಸಲ್ ಚೆಕ್ ಮಾಡ್ತಾ ಇದ್ವಿ ಸರ್, ಇವ್ರ ಕೆಪಾಸಿಟಿ ಎಷ್ಟಿದೆ ಅಂತ. ನೆಕ್ಸ್ಟ್ ಟೈಮ್ ಈ ತರದ್ ಮಾಡ್ಬಿಡಿ ಸರ್. ಇಲ್ಲ ಕ್ಯಾರೆಕ್ಟರ್ ಮಾತ್ರ, ಕ್ಯಾರೆಕ್ಟರ್ ಅಂತ ಎಲ್ಲ ರಿಯಲಿಸ್ಟಿಕ್ ಕೊಟ್ಟರೆ ಬೇರೆ ತರ ಹೋಗುತ್ತೆ. ಹಾಗಾಗಿ ದಯವಿಟ್ಟು ಇಲ್ಲ ಸರ್, ಈ ಕೆಲಸಗಳು ಮಾಡ್ಬಿಡಿ. ಗೊತ್ತಾಯ್ತು ಸರ್. ಕೆಲಸ ಮಾಡಿ. ಅಂದ್ರೆ ಇಡೀ ಸಿನಿಮಾ ಆತರ ಮಾಡಿಲ್ಲ, ಕೆಲವೊಂದು ಸಿನ್ನು ಆತರ ತುಂಬಾ ಡೀಟೇಲಿಂಗ್ ಆಗಿ ಬೇಕೇ ಬೇಕಾಗಿತ್ತು. ಅಂದ್ರೆ ನಗ್ಸೋ ಅಂದ್ರೆ ಅಷ್ಟು ಡೀಟೇಲಿಂಗ್ ಹೋದಾಗ್ಲೇ ಅದು, ಅಂದ್ರೆ ಸರ್ ಹೇಳ್ದಂಗೆ ಇಲ್ಲಿ ಫೋರ್ಸಿಬಲಿ ಕಾಮಿಡಿ ಇಲ್ಲ ಸರ್. ಅಲ್ಲಿ ನಿಮ್ಗೆ ಲೈಟ್ ಆಗಿ ಸುಮ್ಮನೆ ತಿರುಗಿ ನೋಡೋದ್ರು ನಿಮ್ಗೆ ನಗು ಬರುತ್ತೆ. ಆ ತರ ನಗು ಬರೋದು ಒಂದು ರಿಯಲಿಸ್ಟಿಕ್ ಆಗಿ ಬೇಕು ಅಂತ ಒಂದು ಮಾಡಿದಷ್ಟೇ. ಇಡೀ ಸಿನಿಮಾ ಆ ತರ ಎಲ್ಲ ಏನು ನಾವು ಮಾಡಿಲ್ಲ. ಇಲ್ಲ ಎಸ್ ಥ್ಯಾಂಕ್ ಯು. ಪಾಯಲ್ ಸಂಗಮ ಮಾತಾಡ್ತಾ ಇದ್ರಿ, ಧನ್ಯವಾದಗಳು. ಆಲ್ ದಿ ವೆರಿ ಬೆಸ್ಟ್. ಏನಾದ್ರು ಮೂಕ ಪ್ರೇಕ್ಷಕರ ಕೂತಿದ್ರಿ, ಏನ್ ಹೇಳ್ತೀರಿ? ಮೊದಲದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ, ಮತ್ತು ಇಲ್ಲಿ ಕೂತಿರೋ ಹಿರಿಯ ಕಲಾವಿದರು ನಮಸ್ಕಾರ. ನಾನು ನೋಡೋಕೆ ದೊಡ್ಡದಾಗಿರ್ಬೋದು, ಇವ್ರು ಸ್ವಲ್ಪ ಹೆಸರು ಮಟ್ಟ ದೊಡ್ಡ ಮಾಡಿದ್ದಾರೆ. ಅಮೃತಾಂಜನ್ ನಾನು ಶಾರ್ಟ್ ಫಿಲ್ಮ್ ನೋಡ್ಬಿಟ್ಟು ಏನು ಹಿಂಗೆ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ದು. ನಾನು ಆ ಟೀಮ್ ಒಂದು ಭಾಗ ಆಗಿರೋದು ನನಗೆ ಖುಷಿ. ಬಿಕಾಸ್ ಲಾಕ್ಡೌನ್ ಮುಂಚೆ ಒಂದು ಸಿನಿಮಾ ಮಾಡಿದ್ದೆ, ಅದು ರಿಲೀಸು ಲಾಕ್ಡೌನ್ ಆದ್ಮೇಲೆ ಮಾಡಿದ್ವಿ. ನಾನು 4 ಸಿನಿಮಾ ರಿಲೀಸ್ ಆಯಿತು, ಫೇಮ್ ಬರಲಿಲ್ಲ. ಶಾರ್ಟ್ ಫಿಲ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಅವಾಗ ನನಗೆ ಒಂದು ಫೇಮ್ ಸಿಕ್ತು, ಅದೊಂದು ಖುಷಿ ಆಯಿತು. ಸಿನಿಮಾದಲ್ಲೇ ಜನ ಬರ್ತಾ ಇಲ್ಲ, ಶಾರ್ಟ್ ಫಿಲ್ಮ್ ಹಿಂಗೆಲ್ಲ ಯೂಸ್ ಆಗ್ತು. ಸೊ ಅವಾಗ ಅನ್ನಿಸ್ತು, ಸೊ ಜನ ಕುಂತು ನೋಡೋದು ಜಾಸ್ತಿ ಜಾಗದಲ್ಲಿ ಅಂತ. ಅವ್ರನ್ನ ಕರೆಸ್ಬೇಕಂದ್ರೆ ಅವ್ರಿಗೆ ಎದುರಿಸೋದ್ರ ಒಂದು ಕಂಟೆಂಟ್ ಮಾಡಬೇಕು, ಅದು ಈ ಸಿನಿಮಾ ಅಂತ. ಅಷ್ಟು ನೀಟಾಗಿ, ಅಷ್ಟು ಪ್ರಾಪರಾಗಿ ಸಕ್ಕದಾಗಿ ಬಂದಿದೆ. ಬಟ್ ಮೇಯ್ನು ನಾನು ಈ ಸಿನಿಮಾದಲ್ಲಿ ಇದಿದೆ 1 ಸೀನ್ 2 ಸೀನು. ನನ್ನ ಸ್ಕಿಲ್ಸ್ ನೋಡೋ ಆ ಕತೆಗೆ ಏನು ಯೂಸ್ ಆಯಿತು ಗೊತ್ತಿಲ್ಲ. ಮೋಹಿತ್ ಸರು ಅದನ್ನು ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿ ಸ್ವಲ್ಪ ಒಂದು ಎಕ್ಸ್ಟ್ರಾ 2-3 ಸೀನ್ ಆ್ಯಡ್ ಮಾಡಿದ್ರು, ತುಂಬ ಚೆನ್ನಾಗಿ ಬಂತು. ಇಲ್ಲಿ ಯಾಕೆ ಅವ್ರು ನಗ್ತಾವ್ರೆ, ಬಟ್ ತುಂಬ ಅದ್ಭುತವಾಗಿ ಇಂಪ್ಲಿಮೆಂಟ್ ಇಷ್ಟೊತ್ತು ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೀವಿ, ಇಷ್ಟೊಂದೆಲ್ಲ ಮಾತಾಡ್ತಾವ್ರೆ, ನಾನು ಏನು ಮಾತಾಡಲಿ ಅಂತ ಇವಾಗ ಬರ್ದಿದ್ದು. ಈಗ ನಾವು ಸ್ವಲ್ಪ ಡೈರೆಕ್ಷನ್ ಮಾಡಿ ಕಲಿತಾ ಇದ್ದೀವಿ. ಸೊ ತುಂಬ ಚೆನ್ನಾಗಿ ಬಂದಿದೆ. ನನ್ನ ಪ್ರಕಾರ ನಾವು ಎಲ್ಲೋ ಸೌಂಡ್, ಈಗ ಅಮೃತಾಂಜನ್ ಅಂತ ಸಿನಿಮಾ ತುಂಬ ಜನಕ್ಕೆ ಗೊತ್ತು, ಬಟ್ ಸಿನಿಮಾ ಬರ್ತಿದೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಅದನ್ನು ಪ್ರಮೋಟ್ ಮಾಡೋಕ್ಕೆ ಈ ಪ್ರೆಸ್ ಮೀಟು ಮತ್ತು ಇನ್ಸ್ಟಾ ಅಲ್ಲಿ ಇಲ್ಲಿ ಪ್ರಮೋಟ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಿದ್ದೀವಿ. ಎಷ್ಟಾಗುತ್ತೋ ಅಷ್ಟು ನಿಮ್ಮ ಶಕ್ತಿ ಮೀರಿ ನಮಗೋಸ್ಕರ ಇದೊಂದು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಸಿನಿಮಾ ನಾವು ನಿಮ್ಗೆ ಫುಲ್ ಸಪೋರ್ಟ್ ಆಗೋ ರೇಂಜಿಗೆ ಒಂದು ಒಳ್ಳೆ ಸಿನಿಮಾ ಕೊಡ್ತೀವಿ. ಅವ್ರಿಗೆ ಸಪೋರ್ಟ್ ಆಗೋದು ಇವಾಗ ರಿವ್ಯೂಸ್ ಜಾಸ್ತಿ ಹೋದ್ರೆ ಒಂದು ನಿಮ್ಗೆ ಮಾತಾಡೋಕೆ ಕೊಡೋದು ಅವಾಗೇನು, ಅದಕ್ಕೆ ಸಾಕಾಯ್ತು ನನಗೆ. ಓಕೆ, ಥ್ಯಾಂಕ್ ಯು. ಜನವರಿ 30ಕ್ಕೆ ಸ್ಟ್ರೆಸ್ ಬಸ್ಟರ್, ನಾಟ್ ಬ್ಲಾಕ್ ಬಸ್ಟರ್, ಮೇಕ್ ಇಟ್ ಹಿಟ್ ಬಸ್ಟರ್. ಥ್ಯಾಂಕ್ ಯು. ಸೂಪರ್. ಏನ್ ಹೇಳ್ತೀರಿ ಅಮೃತಾಂಜನ್ ಬಗ್ಗೆ? ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ಇಲ್ಲಿ ಬಂದಿರೋದಕ್ಕೆ ತುಂಬಾ ಥ್ಯಾಂಕ್ಸ್.
ಸೊ ಏನು ಹೇಳ್ತೀನಿ ಅಂದರೆ ನಾನು ಅವಾಗಲೇ ಇಂಟರ್ವ್ಯೂ ಕೊಡ್ಬೇಕಾದ್ರೆ ಅದೇ ಹೇಳಿದ್ದು, ಈಗ ಸಿನಿಮಾ ಒಂದು ಇಂಜಿನಿಯರಿಂಗ್ ಅಂತ ಕನ್ಸಿಡರ್ ಮಾಡಿದ್ರೆ ಯೂಟ್ಯೂಬು ಇನ್ಸ್ಟಾಗ್ರಾಮ್ ಎಲ್ಲ ಒಂಥರ 10th PUC ಥರ, ಅಲ್ಲಿ ನಾವು ಸ್ಟೇಟ್ ಟಾಪರ್ಸ್ ಸರಿನಾ, ಏನು ಡೊನೇಷನ್ ಕೊಡ್ದಂಗೆ CET-ಲಿ ಮೆರಿಟಲ್ಲಿ ಸೀಟ್ ತಗೊಂಡು ಎಂಟ್ರಿ ಆಗಿದ್ದೀವಿ ಇಂಜಿನಿಯರಿಂಗಿಗೆ. ಸೊ ನೀವೆಲ್ಲ ಈಗ ಲೆಕ್ಚರರ್ಸು HOD ಎಲ್ಲ ನೀವೇನು HOD ಸರ್ ನೀವು ಸ್ವಲ್ಪ ಚೆನ್ನಾಗಿ ನಮಗೆ ಪಾಠ ಮಾಡಿ ಗೈಡ್ ಮಾಡಿದ್ರೆ ಇಲ್ಲೂ ಕೂಡ ಯೂನಿವರ್ಸಿಟಿ ಟಾಪರ್ಸ್ ಕೂಡ ಆಗ್ತೀವಿ ಅಂತ ಫುಲ್ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಸೊ ಏನು ಅಂದ್ರೆ ಒಂದು ಅದೇ ಇವ್ರು ಸಪೋರ್ಟ್ ಮಾಡಿದ್ರೆ ಅಲ್ಲಿಗೆ ಹೋಗೋದು ನಾವು. ಸೊ 100% ಗೆಲ್ತೀವಿ ಅಂತ ಒಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ. ಇನ್ನೊಂದೇನು ಅಂದ್ರೆ ನೀವು ನೋಡಿರ್ತೀರ, ನೀವು ಇವತ್ತು ಯಾರ್ಯಾರು ದೊಡ್ಡ ದೊಡ್ಡ ಸ್ಟಾರ್ಗಳಿದಾರೋ ಅವರೆಲ್ಲ ಯಾವ್ದೋ ಒಂದು ಚಿಕ್ಕ ಸಿನಿಮಾದಿಂದಾನೇ ಸ್ಟಾರ್ಟ್ ಮಾಡಿರ್ತಾರೆ. ಆ ಚಿಕ್ಕ ಸಿನಿಮಾ ನೀವು ಯಾವತ್ತೋ ಒಂದು ಸಪೋರ್ಟ್ ಕೊಟ್ಟಿರ್ತೀರಾ, ಅವ್ರನ್ನ ಗೆಲ್ಸ್ಕೊಟ್ಟಿರ್ತೀರಾ. ಅವ್ರಿಗೆ ಗೆಲ್ಸ್ಕೊಟ್ಟಿದ ಕಾರಣನೇ ಇವತ್ತೊಂದು ಕಾಂತಾರನೋ, ಇವತ್ತೊಂದು KGF, ಇವತ್ತೊಂದು ಚಾರ್ಲಿನೋ, ಋಷಭವನ, ಆ ಥರ ಒಂದು ದೊಡ್ಡ ದೊಡ್ಡ ಸಿನಿಮಾ ಆಗಕ್ಕೆ ಅವತ್ತು ನೀವು ಅವ್ರ ಫಸ್ಟ್ ಸಿನಿಮಾಗಳಲ್ಲಿ ಸಪೋರ್ಟ್ ಮಾಡಿಕೊಟ್ಟಿರ್ತೀರಾ. ನಾವು ಆ ಥರ ಆಲೋಚನೆಗಳನ್ನ ಇಟ್ಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಬಂದಿರೋದು. ಸೊ ಇವತ್ತು ನೀವೇನೋ ಒಂದು ಚಿಕ್ಕದಾಗಿ ಸಪೋರ್ಟ್ ಮಾಡಿ ನಮ್ಮನ್ನ ಉಳಿಸ್ಕೊಡಿ ಅಂತ ಕೇಳ್ತಾ ಇರೋದು. ಇಂಡಸ್ಟ್ರಿ ಉಳಿಯಂಗ್ ಮಾಡಿ. ಸಿನಿಮಾ ಅಂತೂ ಇಲ್ಲಿ ನಮ್ಮ ಪೊಟೆನ್ಷಿಯಲ್ ಇದೊಂದು ಸಿನಿಮಾ ಅಲ್ಲ, ಇನ್ನ ತುಂಬಾ ಆಸೆಗಳು ಇಟ್ಕೊಂಡು ಸಿನಿಮಾ ಬಗ್ಗೆ ಬಂದಿರೋದು. ನಾನಾಗ್ಲಿ, ಗೌರವ್ ಆಗ್ಲಿ, ಕಾರ್ತಿಕ್ ಆಗ್ಲಿ, ಪಾಯಲ್ ಆಗ್ಲಿ, ಏನೋ ಶೋಕಿಗೋ ಟೈಮ್ ಪಾಸ್ಗೋ ಒಂದಷ್ಟು ದುಡ್ಡು ಮಾಡ್ಕೊಂಡು ಇಲ್ಲಿಂದ ಹೋಗಿ ಅದಕ್ಕೆ ಬಂದಿಲ್ಲ ಸರ್. ಸಿನಿಮಾಗೋಸ್ಕರನೇ ಬಂದಿರೋದು. ಈ ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಇದೆಲ್ಲ ಬದುಕೋದಕ್ಕೆ ನಮ್ಮ ಸರ್ವೈವಲ್ನೆಸ್. ನಾವೆಲ್ಲ ಬಡವ್ರ ಮನೆ ಮಕ್ಕಳು ಎಲ್ಲರೂ, ಯಾರು ನಾವೇನು ರಿಚ್ ಕಿಡ್ಸ್ ಅಲ್ಲ, ಬಟ್ ನಾವು ಬದುಕಬೇಕಲ್ಲ, ಅದಕ್ಕೋಸ್ಕರ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎಲ್ಲ ಮಾಡ್ತಾ ಇರೋದು. ನಮ್ಮ ಫುಲ್ ಪ್ಯಾಷನ್ ಇರೋದು ಸಿನಿಮಾ ಮೇಕಿಂಗ್ ಬಗ್ಗೆ. ಸೊ ನೀವು ಸಪೋರ್ಟ್ ಮಾಡಿ ಒಂದೇ ಒಂದು ಚಿಕ್ಕ ಸಕ್ಸಸ್ ನಮಗೆ ಕೊಡ್ಸಿದ್ರೆ ಇನ್ನೂ ಒಳ್ಳೊಳ್ಳೆ ರೀತಿ ಸಿನಿಮಾಗಳನ್ನ ಮಾಡ್ತೀವಿ ಅಂತ ಹೇಳ್ತೀನಿ. ಜೊತೆಲಿ ನೀವು ನೋಡಿರ್ತೀರಾ, ಈಗ ತೆಲುಗು ತಮಿಳಲ್ಲಿ ಇದೇ ತರ ಶಾರ್ಟ್ ಫಿಲಮ್ ಮಾಡಿರೋ ಟೀಮು ಕಲರ್ ಫೋಟೋ ಅಂತ ಒಂದು ಸಿನಿಮಾ ಮಾಡಿ ಸ್ಟೇಟ್ ಅವಾರ್ಡ್ ತಗೊಂಡ್ರು. ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತೆ ತೆಲುಗುಲಿ. ಅವರು ಯೂಟ್ಯೂಬ್ ವಿಡಿಯೋಸ್ ಮಾಡ್ತಿದ್ದವ್ರೆ. ಪ್ರದೀಪ್ ರಂಗನಾಥನ್ ತಮಿಳಲ್ಲಿ ಯೂಟ್ಯೂಬ್ ಶಾರ್ಟ್ ಫಿಲಮ್ ಮಾಡ್ತಿದ್ದವ್ರೆ. ಅವರು ಕೂಡ ಸೊ ಇವತ್ತು ನೀವೇ ನೋಡಿದರೆ ಎಷ್ಟು ದೊಡ್ಡ ಸ್ಟಾರ್ ಅಂತ. ಸೊ ನಾವು ಕೂಡ ಕನ್ನಡದಲ್ಲಿ ಅದೇ ಸಪೋರ್ಟ್ನ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಆ ಒಂದು ಸಪೋರ್ಟ್ ಮಾಡಿದ್ರೆ ನಾವು ಕೂಡ ರೀಚ್ ಆಗ್ತೀವಿ ಅಂತ. ಇನ್ನೊಂದೇನು ಅಂದ್ರೆ ನನ್ನ ಪರ್ಸನಲ್ ಅಂದ್ರೆ ಸಿನಿಮಾ ರಿಲೇಟೆಡ್ ಅಲ್ಲ ಇದು. ನನ್ಗೆ ಏನೋ ಚಿಕ್ಕ ಕಾಂಟ್ರವರ್ಸಿ ಆಗಿತ್ತು, ಅದು ನಿಮ್ಮೆಲ್ರಿಗೂ ಗೊತ್ತು. ಅದು ನಾನು ಮಾಡಿರೋ ತಪ್ಪು ಸರಿನಾ ಅಂತ ನಾನು ಆರ್ಗ್ಯುಮೆಂಟ್ಸೇ ಮಾಡ್ತಿಲ್ಲ. ಫಸ್ಟ್ ಡೇ ಇಂದನೂ ನಾನು ಅದ್ರ ಬಗ್ಗೆ ಸಾರಿ ಕೇಳ್ತಾನೆ ಇದ್ದೀನಿ. ಆದ್ರೂ ಕೂಡ ಅದನ್ನ ಏನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಲಾಸ್ಟ್ ಪ್ರೆಸ್ ಮೀಟ್ ಆದಾಗಲೂ ಕೂಡ ಒಂದು ವಿಡಿಯೋನ ಒಂದು ಚಾನಲ್ ಅಲ್ಲಿ, ರೆಪ್ಯೂಟೆಡ್ ಚಾನಲ್ ಜಸ್ಟ್ ಹಾಕಿದ್ದು 2 ಮಿನಿಟ್ಸ್ ಅಲ್ಲಿ ಅಪ್ಲೋಡ್ ಆಗಿದೆ. ನನಗೆ ಲಿಂಕ್ ಬಂದಾಗ ಸೊ ವ್ಯೂಸ್ ಹೋಗಿರೋದು 200-300 ಜನ ನೆಗೆಟಿವ್ ಕಮೆಂಟ್ಸ್ ಮಾಡಿದ್ದಾರೆ. ಸುಧಾಕರ್ ಇವನ್ ಸಿನಿಮಾ ಬರ್ಲಿ, ಸೋಳೆ ಮಗನ್ ಸಿನಿಮಾ ಬರ್ಲಿ, ನಮ್ಮ ಇವನ್ ಬರ್ಲಿ, ಇವನ್ ಹೆಂಗ್ ಬೆಳಿತಾನೆ ನೋಡ್ತೀವಿ ನಾವು ಅಂತ. ಸೊ ನನ್ಗೆ ಒಂದು ಅರ್ಥ ಆಗಿದ್ದೀನಿ ಅಂದ್ರೆ ಅದು ಪೇಯ್ಡ್ ಮಾರ್ಕೆಟಿಂಗ್ ಮಾಡಿಸಿರೋದು. ಯಾರು ಅಪೋಸಿಟ್ ಅವರು ಮಾರ್ಕೆಟಿಂಗ್ ಮಾಡಿಸಿರೋದು 100%. 300 ವ್ಯೂ ಹೋಗಿದ್ರೆ 300 ಕಮೆಂಟ್ ಬೀಳುತ್ತೆ ಸರ್. ನಾನು 5 ವರ್ಷದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇರೋ ಎಷ್ಟು ವ್ಯೂಸ್, ಎಷ್ಟು ಲೈಕ್ಸ್ ಬರುತ್ತೆ, ಎಷ್ಟು ಕಮೆಂಟ್ಸ್ ಬರುತ್ತೆ, ಆರ್ಗ್ಯಾನಿಕ್ ಆಗಿ ಬಂದ್ರೆ ಎಷ್ಟು ಬರುತ್ತೆ ಅಂತ ಗೊತ್ತಿರೋದು. ಸೊ ಯಾವ ಚಾನಲ್ ಅವ್ರು ಹಾಕ್ಸಿದಾರಲ್ಲ, ಅವರು ಮುಂಚೆನೆ ಆ ಟೀಮ್ ಅವ್ರಿಗೆ ಹೇಳಿ, ಇವಾಗ ನಾವು ಸುಧಾಕರ್ ವಿಡಿಯೋನ ನಿಮ್ ಬಗ್ಗೆ ಕೇಳಿರೋ ಒಂದು ಕ್ಲಿಪ್ಪಿಂಗ್ಸ್ ನ ಅಪ್ಲೋಡ್ ಮಾಡಿಸ್ತಾ ಇದ್ದೀವಿ. ಸೊ ನೀವು ಅದ್ರ ಅಂತ ಹೇಳಿ ಅವ್ರ ಟೀಮ್ ಅವ್ರಿಗೆ ಕೊಟ್ಟು ನೆಗೆಟಿವ್ ಮಾರ್ಕೆಟಿಂಗ್ ಮಾಡಿಸಿ 200-300 ಕಮೆಂಟ್ 2 ನಿಮಿಷದಲ್ಲಿ ಬೀಳುತ್ತಾ ಸರ್. ಗೌರವ್ದು ವಿಡಿಯೋ ಹಾಕಿದ್ದಾರೆ, ಪಾಯಲ್ದು ವಿಡಿಯೋ ಹಾಕಿದ್ದಾರೆ, ಬರೀ 200-300 ವ್ಯೂಸ್ ಹೋಗಿದೆ, ಒಂದು ಲೈಕ್ ಇಲ್ಲ, ಒಂದು ಕಮೆಂಟು ಇಲ್ಲ. ಸುಧಾಕರ್ ವಿಡಿಯೋ ಮಾತ್ರ ಅದೇ 200 ವ್ಯೂಗೆ 250-300 ಕಮೆಂಟ್ ಹೆಂಗ್ ಬಿಡುತ್ತೆ? ಆರ್ಗ್ಯಾನಿಕ್ ಆಗಾದ್ರೆ ಬೀಳುತ್ತಾ ಸರ್? 300 ಜನ ಕಾಯ್ಕೊಂಡ್ ಕೂತಿರ್ತಾರ. ಸುಧಾಕರ್ದು ಯಾವ್ದೋ ಒಂದು XYZ ಚಾನಲ್ ಅಲ್ಲಿ ವಿಡಿಯೋ ಬರ್ತಾ ಇದೆ, ನಾವು ಟಕ ಅಂತ ಕಮೆಂಟ್ ಹಾಕ್ಬಿಡ್ಬೇಕು. ಹೆಂಗ್ ಬೆಳೆಯುತ್ತೆ ಇಂಡಸ್ಟ್ರಿ ಹೇಳಿ? ನೀವು ಯಾರೋ ಹೊಸಬ್ರು ನಿಮ್ಗೆ ನೀವು ಬೇಕು ಅಂತಾನೆ ಮಾಡಿದ್ರೆ, ನಾನು ಸಾರಿ ಕೇಳಿದಿನಲ್ವಾ, ನಾನು ಮಾಡಿರೋ ಅದು ತಪ್ಪು ಅಂತಾನೆ ಕನ್ಸಿಡರ್ ಮಾಡಿದ್ರೆ, ಅದು ತಪ್ಪು ಸರಿನೋ ಅಂತಾನೆ ನಾನು ವಾದಾಡ್ಬೇಕಂದ್ರೆ ಅದಕ್ಕೆ ಸಪ್ರೇಟ್ ಮಾಡ್ಬೋದು. ಬಟ್ ನಾನು ಮಾಡ್ತಾ ಇಲ್ಲ. ಆಯ್ತು, ನಾನು ಚಿಕ್ಕವನು, ಅವ್ರು ದೊಡ್ಡವರು, ನಾನು ಸಾರಿ ಕೇಳ್ಬಿಟ್ಟಿದ್ದೀನಿ. ಎಲ್ಲ ಸ್ಟೇಜಲ್ಲೂ, ಎಲ್ಲ ಇಂಟರ್ವ್ಯೂಯಲ್ಲೂ ಫಸ್ಟ್ ಕ್ವಶನ್ ಅದೇ, ನಾನು ಫಸ್ಟ್ ಕೇಳೋದೇ ಸಾರಿ. ಅದಾದ್ಮೇಲೆ ಯಾಕೆ ಕಂಟಿನ್ಯೂ ಮಾಡ್ತಾ ಇದೀರಾ? ಒಳ್ಳೆ ಸಿನಿಮಾ ಮಾಡಿದ್ವಿ ಸರ್, ಹೇಳ್ತಾ ಇದ್ದಿಲ್ಲ, ತುಂಬಾ ಕಷ್ಟವಿದ್ದು 5 ವರ್ಷ ಶಾರ್ಟ್ ಫಿಲಮ್ ಮಾಡಿ ಆಮೇಲೆ ನಾವು ಸುಮ್ಮನೆ ಅದೇ ಹೇಳ್ತಿಲ್ಲ ಸರ್, ಏನು ಕೆಲಸ ಕಾರ್ಯ ಇಲ್ಲದೆ ಬಂದಿರೋದಲ್ಲ. ನಾನು ಒಬ್ಬ ಸ್ಕೂಲ್ ಟಾಪರು, ಕಾಲೇಜ್ ಟಾಪರು, ಇದುವರೆಗೂ ಇಂಜಿನಿಯರಿಂಗ್ ಡಿಗ್ರಿ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡಿಲ್ಲ. ಯಾಕಂದ್ರೆ ಲೈಫಲ್ಲಿ ಸೆಕೆಂಡ್ ಆಪ್ಷನ್ ಇರಬಾರ್ದು ಸಿನಿಮಾ ಬಿಟ್ರೆ ಅಂತ. ಅಷ್ಟು ಆಸೆಗಳು ಇಟ್ಕೊಂಡು ಸಿನಿಮಾಗೆ ಬಂದಿರೋರು. ನಾವು ಒಬ್ಬ ಲಾರಿ ಗೈಡ್ ಸರ್. ಆ ಥರದ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಂದ ಬಂದು ಇವತ್ತು ಲಕ್ಷಾಂತರ ಜನ ನಮ್ಮನ್ನ ಫಾಲೋ ಮಾಡ್ತಾರೆ. 1 ಮಿಲಿಯನ್ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ತಾರೆ. ಇಷ್ಟ ಇಲ್ಲದೆ ಮಾಡ್ತಾರ ಸರ್? ಆಮೇಲೆ ಕನ್ನಡ ಸಿನಿಮಾ ವಿರೋಧಿ, ಇವನು ಕನ್ನಡ ವಿರೋಧಿ, ಅದೆಲ್ಲ ಏನ್ ಸರ್ ಚೈಲ್ಡಿಶ್ ಆಗಿ? ಹಂಗೆಲ್ಲ ಇದ್ರೆ ನಾನು ಯಾಕೆ ಸರ್ 10-15 ಜನ ನನ್ನ ಕಾಸಲ್ಲಿ ಕರ್ಕೊಂಡೋಗಿ ಸಿನಿಮಾ ತೋರಿಸ್ತೀನಿ? ದಯವಿಟ್ಟು ಅದೇ ಹೇಳ್ತಿರೋದು, ಅದನ್ನ ಬಿಟ್ಟು ಮುಂದೆ ಬಂದು ಒಂದ್ ಹೆಜ್ಜೆ ಸಪೋರ್ಟ್ ಮಾಡ್ಕೊಡಿ. ಒಳ್ಳೆ ಸಿನಿಮಾ ಮಾಡ್ತೀವಿ ಸರ್. ನೀವು ನಮ್ಮ ಶಾರ್ಟ್ ಫಿಲಮ್ಸ್ ನೋಡಿ ಸರ್.
ಇವತ್ತು ಕನ್ನಡ ಇಂಡಸ್ಟ್ರಿ, ಕನ್ನಡ ಯೂಟ್ಯೂಬ್ ಅಂತ ಫೀಲ್ಡ್ ನ ಇದು ಮಾಡಿದ್ದೆ ನಾವು ಸರ್. ಇವರು ಅಮೃತಾಂಜನ್ ಮಾಡಿದ್ರಿಂದನೇ ಸರ್ ಕನ್ನಡದಲ್ಲಿ ಯೂಟ್ಯೂಬರ್ಸ್ ಇವತ್ತು 100 ಶಾರ್ಟ್ ಫಿಲ್ಮ್ಸ್ 100 ಕಂಟೆಂಟ್ ಡೈಲಿ ಅಪ್ಲೋಡ್ ಆಗ್ತಾ ಇದೆ ಅಂದ್ರೆ ಅವತ್ತು ಯಾರು ಮಾಡ್ತಿರ್ಲಿಲ್ಲ ಸರ್, ಇವ್ರು ಮಾಡಿದ್ದು ಸರ್. ಇವ್ರು ಹಿಟ್ ಆಗಿದ ತಕ್ಷಣ ನೆಕ್ಸ್ಟ್ ಶಾರ್ಟ್ ಫಿಲ್ಮ್ 4 ರಿಂದ 5 ಲಕ್ಷ ಖರ್ಚು ಮಾಡಿ ನಾನು ಶಾರ್ಟ್ ಫಿಲ್ಮ್ ಮಾಡಿಲ್ಲ ಸರ್. ಅಷ್ಟು ನಾವು ಪ್ಯಾಷನೇಟ್ ಆಗಿ ಸಿನಿಮಾ ಮೇಕಿಂಗ್ ಬಗ್ಗೆ ನಮ್ಗೆ ಇಂಟ್ರೆಸ್ಟ್ ಇದೆ. ಸೊ ದಯವಿಟ್ಟು ನಮ್ಗೆ ಟ್ರೈಲರ್ ರೆಡಿ ಇದೆ ಸರ್. ಜಯಣ್ಣ ಫಿಲಮ್ಸ್ ಅವ್ರು ನಡೆಯಕ್ಕೆ 1 ವರ್ಷ ಆಗಿದೆ ಸರ್ ಸಿನಿಮಾ ರೆಡಿ ಮಾಡಿ. ಯಾಕೆಂದ್ರೆ ಮಾಡಿರೋ ಒಳ್ಳೆ ಸಿನಿಮಾನ ಹಾಳು ಮಾಡ್ಕೋಬಾರ್ದು ಅಂತ ಪೇಷನ್ಸ್ ಅಲ್ಲಿ ಒಳ್ಳೆ ಡಿಸ್ಟ್ರಿಬ್ಯೂಟಿವ್ ಕೊಡ್ಬೇಕು ಅಂತ 1 ವರ್ಷ ವೆಯ್ಟ್ ಮಾಡಿ ಜಯಣ್ಣ ಫಿಲಮ್ಸ್ ಅವ್ರು ಹಿಡಿದಿರೋದು. ಅಷ್ಟು ಜೀರೋ ಕಾಂಟ್ಯಾಕ್ಟ್ಸ್ ನಮ್ಗೆ ಇಂಡಸ್ಟ್ರಿ ಅಂದ್ರೆ. ಅದಾದ್ಮೇಲೆ ಟ್ರೈಲರ್ ರೆಡಿಯಾಗಿ 1 ತಿಂಗಳಾಗಿದೆ. ಒಂದು ಸ್ಟಾರ್ ನ ನಾವು ಟ್ರೈಲರ್ ಲಾಂಚ್ಗೋಸ್ಕರ ಒಂದು ಸ್ಟಾರ್ ಯಾರನ್ನಾದ್ರೂ, ಸ್ಟಾರ್ ಅಂದ್ರೆ ನಮ್ಗಿಂತ ಇನ್ನೊಂದು ಹೆಜ್ಜೆ ದೊಡ್ಡವರು ಇಂಡಸ್ಟ್ರಿ, ರೀಚ್ ಚೆನ್ನಾಗಾಗ್ಲಿ ಅಂತ ಅಷ್ಟೇ ಸರ್. ಟ್ರೈ ಮಾಡ್ತಾ ಇದೀವಿ, ಮಾಡಕ್ ಆಗ್ತಾ ಇಲ್ಲ. ಟ್ರೈಲರ್ ರೆಡಿ ಇಟ್ಕೊಂಡು ಟ್ರೈಲರ್ ರಿಲೀಸ್ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ಒಂದು ಸಾಂಗ್ ಮಾಡಿದೀವಿ. ಇನ್ನ ಒಂದು ಲಾಸ್ಟ್ ಆಪ್ಷನ್ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದೀವಿ. ನಾವು 1 or 2 days ಅಲ್ಲಿ ಟ್ರೈಲರ್ ಲಾಂಚ್ ಕೂಡ ಮಾಡ್ಬೇಕು ಅನ್ಕೊಂತ ಇದೀವಿ. ಸೊ ಟ್ರೈಲರ್ ನೋಡಿದ್ಮೇಲೆ ಅಂತೂ ನಿಮ್ಗೆ ಅನ್ಸುತ್ತೆ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಹುಡುಗರು ಪೊಟೆನ್ಶಿಯಲ್ ಇದೆ. ಅಟ್ಲೀಸ್ಟ್ ಈ ಸಿನಿಮಾದಲ್ಲಿ ನೀವು ಸೋತ್ರು ಹುಡುಗರ ಹತ್ರ ಪೊಟೆನ್ಶಿಯಲ್ ಇದೆ, ಇಂಡಸ್ಟ್ರಿಗೆ ಏನಾದ್ರು ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ. ಅಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದೀನಿ. ಸೊ ಹಂಬಲ್ ರಿಕ್ವೆಸ್ಟ್, ದಯವಿಟ್ಟು ಸಪೋರ್ಟ್ ಮಾಡ್ಕೊಡಿ. ತುಂಬಾ ಚೆನ್ನಾಗಿ ಆಗುತ್ತೆ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಏನಿಲ್ಲ ಸರ್, ಬಿಟ್ಟಿಲ್ಲ ಸರ್. ಅವರು ಮೊದಲೇ ರಿಹರ್ಸಲ್ ಅಲ್ಲಿ ಹೇಳ್ಬಿಟ್ಟಿದ್ರು ನನಗೆ ಮೂಗಲ್ಲೆಲ್ಲ ಗೊಣ್ಣೆ ಅಂದ್ರೆ ರಿಯಲ್ ಆಗಿ ಇವತ್ತು ಯಾರೋ ಒಬ್ಬ ಬಿಕ್ಕಿ ಅಳ್ತಿದ್ದಾಗ ನಿಜವಾಗ್ಲೂ ಅದೆಲ್ಲ ಆಗುತ್ತೆ ಕಣೋ. ಅಂದ್ರೆ ಗೊಣ್ಣೆ ಬರೋದು ಅದೆಲ್ಲ ಒರಿಜಿನಲ್ ಆಗಿ ಆಗುತ್ತೆ. ನಂಗೆ ಹಂಗೆ ಬೇಕು ಅಂತ ಆಲ್ಮೋಸ್ಟ್ ಒಂದು 2-3 hours ಶೂಟ್ ಮಾಡಿರೋ ಪೋರ್ಷನ್ಸ್ ಅದು ನಮ್ಗೆ ಹಿಂಗೆ ಬೇಕು ಅಂತ. ಸೊ ನಿಮ್ಗೆ ಹೇಳಿದಂಗೆ ಎಲ್ಲ ಸೀನ್ಸ್ ರಿಹರ್ಸಲ್ಸ್ ಮಾಡಿದೀವಿ ಸರ್. ಎಂಟೈರ್ ಸಿನಿಮಾ 3 months ರಿಹರ್ಸಲ್ಸ್ ಮಾಡಿದೀವಿ. ದೊಡ್ಡ ಆರ್ಟಿಸ್ಟ್ ಮಾಡಿದ್ರೆ ನವೀನ್ ಸರ್ ಆ ಥರದವ್ರನ್ನ ಮಾಡಿಲ್ಲ, ಬಟ್ ನಾವೆಲ್ಲ ರಿಹರ್ಸಲ್ಸ್ ಮಾಡಿದೀವಿ. ಅದೆಲ್ಲ ಹಿಂಗೆ ಮಾಡಬೇಕು ಅಂತ ಪ್ಲಾನ್ಡ್ ಆಗೇ ಮಾಡಿರೋದು ಸರ್. ಸಣ್ಣ ಪುಟ್ಟ ತಪ್ಪುಗಳು 100% ಮಾಡಿರ್ತೀವಿ ಸರ್. ಔಟ್ ಆಫ್ ದಿ ವರ್ಲ್ಡ್ ಸಿನಿಮಾ ನಾವೇನು ಮಾಡಿಲ್ಲ. ನಾವ್ ಯಾರು ಮಾಡದಿರೋ ಸಿನಿಮಾ ಮಾಡಿಲ್ಲ. ನಾವು ಎಲ್ಲರೂ ಮಾಡೋ ಥರ ಸಿನಿಮಾನೇ ಮಾಡಿದೀವಿ. ಬಟ್ ಶೋರ್ ಶಾರ್ಟ್ ಎಂಟರ್ಟೈನ್ಮೆಂಟ್ ಇರುತ್ತೆ. 2 hours ಸಿನಿಮಾ ನೋಡಿದ್ರೆ 1.5 ಗಂಟೆ ನಗ್ತೀರ ಸರ್ ಸಿನಿಮಾದಲ್ಲಿ. ಕೆಲವೊಂದು ಯಾವ್ದೋ ಒಂದು ವಿಷಯಗಳಲ್ಲಿ ನಾವು ಮೈನಸ್ ಆಗ್ಬೋದೇನೋ, ಓಕೆ ಇವ್ರಿಗೆ ಈ ಹುಡುಗರಿಗೆ ಈ ಪಾಯಿಂಟ್ ಮಾಡಕ್ ಬಂದಿಲ್ಲ ಅಂತ. ಬಟ್ ಓವರ್ ಆಲ್ ಸಿನಿಮಾ 100% ಎಂಟರ್ಟೈನ್ಮೆಂಟ್ ಸರ್. ಸಿನಿಮಾ ಚೆನ್ನಾಗಿ ಖಂಡಿತ ಒಳ್ಳೆದಾಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.